ಹಾಲೆಲೂಯ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಕಳೆದು ಹೋಗಿರುವಂಥ ದಿವಸಗಳಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ ಮತ್ತು ನನ್ನ ಅನೇಕ ವಿಡಿಯೋಗಳನ್ನು ಮಾಡಿ ತಮಗೆ ನಾನು ಮುಟ್ಟಿಸ್ತಾ ಇದ್ದೇನೆ. ಇದೊಂದು ಸ್ವಾರ್ಥ ಸೇವೆಯ ಒಂದು ಅಂಗ ಎಂಬುದಾಗಿ ತಿಳ್ಕೊಂಡು ಮತ್ತು ಅನೇಕ ಸಹೋದರಿಗೆ ಈ ಸಾಧನೆ ಮೂಲಕವಾಗಿ ಸ್ವಾರ್ಥೆಯನ್ನು ಸಾರಬೇಕೆಂಬ ಉದ್ದೇಶದಿಂದ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ತಂದೆಯಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಷ್ಟು ಜನ ನೀವು ಕೇಳ್ತಾ ಇದ್ದೀರಿ, ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಮತ್ತು ಇವತ್ತಿನ ದಿವಸ ಸಹ ಈ ವಾಕ್ಯ ಭಾಗವನ್ನು ಕೇಳಲಿಕ್ಕೆ ನಿಮಗೆ ಹೆಚ್ಚಿನ ಬಲ ಶಕ್ತಿ ದೇವರು ಕೊಡಲಿ ಅಂತಕ್ಕಂಥದ್ದನ್ನು ನಾನು ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸುವಂಥವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ಆದಿಕಾಂಡ 45ನೇ ಅಧ್ಯಾಯ 25ರಿಂದ 28 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದು ತಮ್ಮೆಲ್ಲರಿಗೆ ಬಹಳ ಸರಿಯಾಗಿ ಗೊತ್ತಿದೆ. ಈ ವಾಕ್ಯ ಭಾಗವನ್ನು ನಾವು ಸ್ವಲ್ಪ ಹೊತ್ತು ಮತ್ತೊಂದು ಸಾರಿ ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. 45ನೇ ಅಧ್ಯಾಯ ಆದಿಕಾಂಡ 25ರಿಂದ 28ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ ದೇಶಕ್ಕೆ ಸೇರಿ ತಂದೆಯಾದ ಯಾಕೋಬನ ಬಳಿಗೆ ಬಂದು ಅವನಿಗೆ, ಯೋಸೇಫನು ಇನ್ನೂ ಜೀವದಿಂದಿದ್ದಾನೆ, ಅವನು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿದ್ದಾನೆ ಎಂದು ತಿಳಿಸಲು ಅವನು ಸ್ತಬ್ಧನಾಗಿ ನಂಬಲಿಲ್ಲ. ತರುವಾಯ ಯೋಸೇಫನು ಹೇಳಿ ಕಳುಹಿಸಿದ್ದ ಎಲ್ಲ ಮಾತುಗಳನ್ನು ಕೇಳಿ ತನ್ನ ಪ್ರಯಾಣಕ್ಕೋಸ್ಕರ ಯೋಸೇಫನ ಕಡೆಯಿಂದ ಬಂದ ರಥಗಳನ್ನು ನೋಡಿ ಇಸ್ರಾಯೇಲನೆನಿಸಿಕೊಳ್ಳುವ ಅವರ ತಂದೆ ಯಾಕೋಬನು ಚೇತರಿಸಿಕೊಂಡು, ಸಾಕು, ನನ್ನ ಮಗನಾದ ಯೋಸೇಫನು ಸಜೀವನಾಗಿದ್ದಾನೆ, ನಾನು ಸಾಯುವುದಕ್ಕಿಂತ ಮುಂಚೆ ಹೋಗಿ ಅವನನ್ನು ನೋಡುವೆನು ಅಂದನು ಅಂತಕ್ಕಂಥದ್ದೇ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಯೋಸೇಫನ ಈ ಒಂದು ಚರಿತ್ರೆಯನ್ನು ನೀವೆಲ್ಲರೂ ಬಲ್ಲವರಾಗಿದ್ದೀರಿ. ಯೋಸೇಫನನ್ನು ಬಹಳವಾಗಿ ಪ್ರೀತಿ ಮಾಡಿದ ಯಾಕೋಬನು. ಮುಪ್ಪಿನಲ್ಲಿ ಹುಟ್ಟಿರ್ತಕ್ಕಂಥ ತನ್ನ ಮಗ ಯೋಸೇಫ ಇವನನ್ನು ಬಹಳವಾಗಿ ತಂದೆ ಪ್ರೀತಿ ಮಾಡಿದ. ಸೊ ಯೋಸೇಫನು 17 ವರ್ಷದವನಾದಾಗ, ಇನ್ನು ಹುಡುಗನಾಗಿದ್ದಾಗ, ತನ್ನ ಅಣ್ಣ ತಮ್ಮಿಂದರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಯಾದ ಬಿಲ್ಲ ಜಿಲ್ಪಾ ಎಂಬರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಈ ಯೋಸೇಫನು ತನ್ನ ಅಣ್ಣ ತಮ್ಮಿಂದರೊಂದಿಗೆ ಇವನು ಆಡು ಕುರಿಗಳನ್ನು ಮೇಯಿಸತಕ್ಕಂಥವನಾಗಿದ್ದವನು. ಇವನು ಸುಮಾರು ಏನು ಗೊತ್ತಾ, 17 ವರ್ಷದವ ಆಗಿದ್ದ. ಸೊ ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಇಸ್ರಾಯೇಲಿನ ಈ ಒಂದು 12 ಜನ ಮಕ್ಕಳಲ್ಲಿ ಯೋಸೇಫನೊಬ್ಬನು ಏನು ಗೊತ್ತಂದ್ರೆ, ಇವರು ಏನಾದರೂ ಅಣ್ಣಂದಿರು ತಪ್ಪಾದಂಥ ಕೆಲಸ ಮಾಡುವಾಗ ತಂದೆಗೆ ತಿಳಿಸುತ್ತಾ ಇದ್ದನು. ಅಣ್ಣ ತಮ್ಮಿಂದರು ಮಾಡತಕ್ಕಂಥ ತಪ್ಪುಗಳನ್ನು ದಿನಾಲೂ ತಂದೆಗೆ ತಿಳಿಸ್ತಿದ್ದನು. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿ ಕೊಟ್ಟಿದ್ದನು. ಅವನ ಅಣ್ಣ ತಮ್ಮೆಂದರು, ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು ಎಂಬುದಾಗಿ 37ನೇ ಅಧ್ಯಾಯದಲ್ಲಿ 2ರಿಂದ 4 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಯೋಸೇಫ 17 ವರ್ಷದವನಾಗಿರುವಾಗ ತನ್ನ ಅಣ್ಣ ತಮ್ಮೆಂದರು ಕುರಿಗಳನ್ನು ಕಾಯಲಿಕ್ಕೆ ಹೋದಾಗ ಅವರ ಜೊತೆಯಲ್ಲೇನು ಗೊತ್ತಾ, ಇವನು ಸಹ ಕುರಿ ಕಾಯತಕ್ಕಂಥವನಾಗಿದ್ದ. ಮತ್ತು ಇವನು ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದಂಥ ಮಗನಾಗಿದ್ದ. ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ದೇವರ ಮಕ್ಕಳೇ, ಮುಪ್ಪಿನಲ್ಲಿ ಇವನ ಎಲ್ಲ ಪ್ರಾಯ ನಿಂತು ಹೋಗಿದಾಗ, ಅತೀ ಮುದುಕನಾದಾಗ ಮುಪ್ಪಿನಲ್ಲಿ ಹುಟ್ಟಿದಂಥ ಈತನ ಮಗ ಯೋಸೇಫನನ್ನು ಯಾಕೋಬ ಬಹಳವಾಗಿ ಪ್ರೀತಿ ಮಾಡಿದ. ಭಾಳ ಪ್ರೀತಿ ಮಾಡಿ ಅವನಿಗೆ ಏನು ಮಾಡಿದೆ ಗೊತ್ತಂದ್ರೆ, ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದ.
ಅವನಿಗೆ ಒಂದು ಬಣ್ಣದ ಸುಂದರವಾದಂಥ ಪ್ರೀತಿಯಿಂದ ಮಗನಿಗೆ ಒಂದು ನಿಲುವಂಗಿ ಮಾಡಿಸಿ ಎಲ್ಲ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ಯೋಸೇಫನನ್ನು ಯಾಕೋಬನು ಪ್ರೀತಿ ಮಾಡುತ್ತಾ ಇದ್ದ. ಯಾಕಂದರೆ ಮುಪ್ಪಿನಲ್ಲಿ ಹುಟ್ಟಿದವನಾಗಿದ್ದ. ಸೊ ಅವನ ಅಣ್ಣ ತಮ್ಮಿಂದರು ಉಳಿದವರೆಲ್ಲರೂ ಗೊತ್ತಾ ಇವನಿಗೆ ದ್ವೇಷ ಮಾಡುತ್ತಿದ್ದರು. ಯಾಕಂದರೆ ನಮ್ಮನ್ನು ತಂದೆ ಬಹಳ ಪ್ರೀತಿ ಮಾಡಲ್ಲ, ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಯೋಸೇಫನನ್ನೇ ಪ್ರೀತಿ ಮಾಡುತ್ತಾನೆ ಎಂಬುದಾಗಿ ಎಲ್ಲ ಅಣ್ಣ ತಮ್ಮಿಂದರು ಆತನಿಗೆ ಹಾಗೆ ಮಾಡುತ್ತಾ ಇದ್ದರು. ಆದರೆ ಈ ಯೋಸೇಫ ಅವನ ಮೈ ಮೇಲೆ ಏನಿದೆ ಗೊತ್ತಾ, ಒಂದು ನಿಲುವಂಗಿ ಇದೆ. ಅದು ಏನು ಗೊತ್ತಾ, ತಂದೆ ಬಹಳ ಪ್ರೀತಿ ಮಾಡಿ ಆತನಿಗೆ ಒಂದು ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದಾನೆ. ಸೊ ಆ ನಿಲುವಂಗಿ ಅವನ ಮೇಲೆ ಇದ್ದುದರಿಂದ, ತಂದೆಯ ಪ್ರೀತಿ ಅವನ ಮೇಲೆ ಇದ್ದುದರಿಂದ ಅವನು ಬಹಳ ಬುದ್ಧಿವಂತನು, ಬಹಳ ಜ್ಞಾನಿಯು ಯೋಸೇಫ. ಸೊ ಒಂದು ದಿನ ಯೋಸೇಫನಿಗೆ ಏನು ಗೊತ್ತಂದ್ರೆ ಕನಸು ಬೀಳ್ತಾ ಇರ್ತದೆ. ಆ ಕನಸಿನ ಅರ್ಥವನ್ನು ತನ್ನ ಅಣ್ಣ ತಮ್ಮಂದಿರಿಗೆ ಹೋಗಿ ಹೇಳ್ತಾ ಇರ್ತಾನೆ. ಆವಾಗ ಎಲ್ಲ ಅಣ್ಣ ತಮ್ಮಂದಿರು ಗೊತ್ತಾ ಅವನಿಗೆ ದ್ವೇಷ ಮಾಡ್ತಾರೆ. ಅವನೇನು ಹೇಳ್ತಾನೆ ಗೊತ್ತಾ, ಅವನಿಗೆ ನನಗೊಂದು ಕನಸು ಬಿದ್ದಿದೆ, ಆ ಕನಸಿನಲ್ಲಿ ಗೊತ್ತಾ ನಾ ಕಂಡಿದ್ದೀನಿ ಗೊತ್ತಾ, ಆ ಕನಸನ್ನು ಕೇಳಿರಿ, ನಾವು ಹೊಲದಲ್ಲಿ ಶಿವುಡುಗಳನ್ನು ಕಟ್ಟುತ್ತಾ ಇದ್ದಾಗ ನನ್ನ ಶಿವುಡು ಮಾತ್ರ ನಿಂತಿತ್ತು, ನಿಮ್ಮ ಎಲ್ಲ ಶಿವುಡುಗಳು ನನ್ನ ಶಿವುಡಿಗೆ ಅಡ್ಡ ಬಿದ್ದಿದ್ದವು ಎಂಬುದಾಗಿ ಕನಸಿನಲ್ಲಿ ಈ ರೀತಿಯ ಕನಸು ಬಿದ್ದಿದೆ ಎಂಬುದಾಗಿ ಅಣ್ಣ ತಮ್ಮಂದಿರಿಗೆ ಹೇಳಿದ. ನಾವೆಲ್ಲರೂ ನಿನಗೆ ಅಡ್ಡ ಬೀಳಬೇಕೇನು ಎಂಬುದಾಗಿ ದ್ವೇಷ ಮಾಡಿದರು. ಒಂದು ದಿವಸ ನಾವು ನಿನಗೆ ಅಡ್ಡ ಬೀಳಬೇಕೇನು ಎಂಬುದಾಗಿ ದ್ವೇಷ ಮಾಡಿದರು. ಮತ್ತೊಂದು ಸಾರಿ ಅವನಿಗೆ ಮತ್ತೊಂದು ಕನಸು ಬಿದ್ದಿದೆ. ಏನಂತ ಗೊತ್ತಾ, ಸೂರ್ಯ ಚಂದ್ರ ನಕ್ಷತ್ರಗಳು ಇವೆಲ್ಲವೇನು ಗೊತ್ತ ನನಗೆ ಅಡ್ಡ ಬಿದ್ದಿದ್ದವು ಎಂಬುದಾಗಿ ನೋಡಿ. ಆವಾಗ ಈ ಕನಸಿನ ಅರ್ಥವನ್ನು ಅಣ್ಣ ತಮ್ಮಂದಿರು ತಿಳಿಸಿದಾಗ ಮತ್ತು ತಂದೆ ತಾಯಿಗಳಿಗೆ ತಿಳಿಸಿದಾಗ ಮುಪ್ಪಿನಲ್ಲಿ ಯಾಕೋಬನು ಈ ಕನಸನ್ನು ಕಂಡಿದ ಮೇಲೆ ಎಲ್ಲ ಅಣ್ಣ ತಮ್ಮಂದಿರಿಗೆ ಕೇಳಿದ ಮೇಲೆ, ಇಂತಹ ಕನಸು ಕಂಡಿದೆಯಲ್ಲ, ನಾನು ನಿನ್ನ ತಾಯಿಯೂ ಸಹ ನಿನಗೆ ಅಡ್ಡ ಬೀಳಬೇಕೇನಪ್ಪ ಎಂಬುದಾಗಿ ಯಾಕೋಬ ಹೇಳ್ತಾರೆ. ಅಣ್ಣ ತಮ್ಮಂದಿರಲ್ಲದೆ ನಾನು ಮತ್ತು ನಿನ್ನ ತಾಯಿ ನಿನಗೆ ಅಡ್ಡ ಬೀಳಬೇಕೇನು ಎಂಬುದಾಗಿ ಏನು ಮಾಡಿದೆ ಗೊತ್ತಾ ಎಂದು ತಂದೆ ಅವನಿಗೆ ಗದರಿಸ್ತಾನೆ. ಆದರೆ ಯೋಸೇಫನು ಆಡಿದಂಥ ಮಾತುಗಳನ್ನು ಯಾಕೋಬನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಎಂಬುದಾಗಿ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ರೀತಿಯಿಂದ ಏನು ಗೊತ್ತಾ, ಇಂಥ ಒಂದು ಯೋಸೇಫ ಇಷ್ಟೊಂದು ಜ್ಞಾನಿ, ಕನಸುಗಳ ಅರ್ಥವನ್ನು ಹೇಳತಕ್ಕಂಥವನು, ಇವನ ಮೇಲೆ ದೇವರ ಆಶೀರ್ವಾದ ಇತ್ತು ಎಂಬುದಾಗಿ, ಅವನ ಮೇಲೆ ಗೊತ್ತಾ ನಿಲುವಂಗಿ ಇತ್ತು ಎಂಬುದಾಗಿ, ನಿಲುವಂಗಿ ಅಂದಾಗ ಅವನ ಮೇಲೆ ಆತ್ಮ ಇತ್ತು ಎಂಬುದಾಗಿ ತಂದೆ ಬಹಳವಾಗಿ ಪ್ರೀತಿ ಮಾಡಿ ಅವನಿಗೆ ನಿಲುವಂಗಿ ಕೊಟ್ಟಿದ್ದರಿಂದ ಸೊ ಇದಕ್ಕೆ ಆಶೀರ್ವಾದ ಅಂತ ಕರೀತಾರೆ, ಇದಕ್ಕೆ ಆತ್ಮ ಅಂತ ಕರೀತಾರೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಈ ಎಲ್ಲ ಅಣ್ಣ ತಮ್ಮಂದಿರು ನಾವು ನಿನಗೆ ಅಡ್ಡಬೀಳಬೇಕೇನು ಎಂಬುದಾಗಿ ಅವನಿಗೆ ವಿರೋಧ ಮಾಡಿದರು. ಮತ್ತು ತಂದೆ ತಾಯಿಗಳು ಸಹ ಮಗನು ಆಡಿದಂಥ ಮಾತುಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಹಳವಾಗಿ ಏನು ಗೊತ್ತಂದ್ರೆ ಯೋಚನೆ ಮಾಡ್ತಾಯಿದ್ದೆ, ಯಾಕೋ ನನ್ನ ಮಗ ಈ ರೀತಿಯಿಂದ ಯಾಕೆ ಹೇಳ್ದೆ ಈ ಮಾತು ಅಂತಕ್ಕಂಥ. ಕರ್ತನಲ್ಲಿ ಪ್ರಿಯರೇ, ಇದು ಸಹಜವಾದಂಥ ವಿಷಯ ಇದೆ. ಎಲ್ಲಕ್ಕಿಂತ ಸಣ್ಣವನಾಗಿರ್ತಕ್ಕಂಥ ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ ಇದನ್ನು ತಿಳಿಸುವಾಗ ಅವರು ಅಸಹ್ಯಪಟ್ಟರು, ಅವನಿಗೆ ಸೇರಲಾರದೆ ಹೋದರು. ಒಂದು ದಿವಸ ನಾವು ಸ್ವಲ್ಪ ಹೊತ್ತು ಕೇಳೋಣ, ಈ ಕಥೆ ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಒಂದು ದಿವಸ ಇವರೆಲ್ಲರನ್ನು ಗೊತ್ತಾ ಅಣ್ಣ ತಮ್ಮಂದಿರು ಕುರಿಗಳನ್ನು ಮೇಯಿಸುವುದಕ್ಕಾಗಿ ಶೆಕೆಮಿಗೆ ಹೊರಟು ಹೋದರು. ಶೆಕೆಮಿಗೆ ಹೋಗಿ ಸುಮಾರು ದಿನಗಳಾಗಿತ್ತು. ಆಗ ಸುಮಾರು ದಿನಗಳಾಗಿದ ಮೇಲೆ ಯಾಕೋಬನು ಹೇಳುತ್ತಾನೆ, ಮಗನೇ, ನಿನ್ನ ಅಣ್ಣ ತಮ್ಮಂದಿರು ಏನು ಗೊತ್ತಾ, ನಿನ್ನ ಅಣ್ಣಂದಿರು ಕುರಿ ಮೇಯಿಸುವುದಕ್ಕೋಸ್ಕರವಾಗಿ ಅವರು ಕಾಡಿಗೆ ಹೋಗಿದ್ದಾರೆ. ಅದಕ್ಕೆ ನೀನು ಹೋಗಿ ನಿನ್ನ ಅಣ್ಣ ತಮ್ಮಂದಿರ ಯೋಗಕ್ಷೇಮವನ್ನು, ಆಡು ಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಅಂತಂಥೇಳಿ ಅವನಿಗೇನು ಗೊತ್ತಂದ್ರೆ ಕಳಿಸ್ಕೊಟ್ಟಿದ್ದ. ಯಾರು? ಯಾಕೋಬನೇ. ಹೆಬ್ರೋನಿನ ಇಳಿದು ಹೋದ. ಹೆಬ್ರೋನಿನಿಂದ ಏನು ಗೊತ್ತಾ, ಅಲ್ಲಿಗೆ ಇಳಿದು ಹೋದ. ಯಾರು? ಯೋಸೇಫ. ಶೆಕೆಮಿನಲ್ಲಿ ಇದ್ದಾರೆ ಅಂತಕ್ಕಂಥದ್ದು ತಿಳ್ಕೊಂಡು ಶೆಕೆಮಿಗೆ ಹೋಗಿದ್ದಾನೆ. ಅಲ್ಲಿ ಅಣ್ಣ ತಮ್ಮಂದಿರಿಲ್ಲ. ಅಲ್ಲಿಂದ ಗೊತ್ತಂದ್ರೆ ಮುಂದಕ್ಕೆ ಹೋಗಿದ್ದಾರೆ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾರೆ? ಬೆತೇಲಿಗೆ ಹೋಗಿರಿ. ಹೆಬ್ರೋನಿನ ತಗ್ಗಿಳಿದೇನು ಗೊತ್ತಂದ್ರೆ ಹೋದ. ಅಲ್ಲಿ ಹೋಗಿದ ಮೇಲೆ ಗೊತ್ತಾ, ಅಲ್ಲಿ ಕೆಲವರಿಗೆ ಕೇಳ್ತಾರೆ ಗೊತ್ತಾ, ಇಲ್ಲಿ ನನ್ನ ಅಣ್ಣ ತಮ್ಮಂದಿರು ಏನಾದರೂ ಸಿಕ್ಕಿದರೇನೋ, ನೋಡಿದ್ರೇನೋ, ಕುರಿ ಕಾಯ್ಲಿಕ್ಕೆ ಬಂದಿದ್ದಾರೆ, ನಾವು ಯಾಕೋಬನ ಮಕ್ಕಳಿದ್ದೇವೆ, ನಾನು ಕೊನೆ ಮಗ ಇದ್ದೇನೆ, ಅವ್ರನ್ನ ಹುಡುಕುತ್ತಾ ಬಂದಿದ್ದೇನೆ, ನನ್ನ ಅಣ್ಣ ತಮ್ಮಂದಿರು ಹುಡುಕುತ್ತಾ ಬಂದಿದ್ದೇನೆ, ಎಲ್ಲಿದ್ದಾರೆ ಎಂಬುದಾಗಿ ಅಲ್ಲಿ ವಿಚಾರಿಸಿದ ಆ
ಊರಿನವನಿಗೆ. ಅವರೇನು ಗೊತ್ತಾ, ಮುಂದೆ ಹೋದರು ಅವರು ಎಂಬುದಾಗಿ ಅವನು ಹೇಳ್ದ. ಅವನೇನು ಗೊತ್ತಾ, ಇಷ್ಟರೊಳಗೆ ಅವನು ಗೊತ್ತಾ, ಇಲ್ಲ, ಅವನು ಮುಂದೆ ಬೇರೆ ಊರಿಗೆ ಹೊರಟೋಗಿದ್ದಾರೆ, ಅವರು ದೋತಾನಿಗೆ ಹೋಗಿದ್ದಾರೆ ಎಂಬುದಾಗಿ ತಿಳಿಸಿದ್ದಾನೆ. ಅಲ್ಲಿಂದ ಅವರು ದೋತಾನಿಗೆ ಏನು ಗೊತ್ತಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇವರು 11 ಜನ ಅಣ್ಣ ತಮ್ಮಂದಿರು ದೂರದಿಂದ ನೋಡ್ತಾ ಇದ್ದಾರೆ. ಅವರು ಅವನನ್ನು ದೂರದಿಂದ ನೋಡಿ ತಮ್ಮ ಬಳಿಗೆ ಅಣ್ಣ ತಮ್ಮಂದಿರ ಬಳಿಗೆ ಬರುವಷ್ಟರೊಳಗಾಗಿ ಅವರ ಹೃದಯದಲ್ಲಿ ಕೆಟ್ಟ ಆಲೋಚನೆ ಮಾಡಿಕೊಂಡ್ರು. ಕನಸಿನವನು ಬರ್ತಾ ಇದ್ದಾನೆ, ನಮ್ಮ ಮೇಲೆ ಅಧಿಕಾರಿ ಆಗ್ತೇನೆ ಅಂತ ಹೇಳಿದನಲ್ಲ, ಅವನು ಬರ್ತಾ ಇದ್ದಾನೆ. ಇವತ್ತಿನ ದಿವಸ ಏನು ಗೊತ್ತಾ, ನಮ್ಮ ಮೇಲೆ ಅಧಿಕಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಯಲ್ಲಿ ಹಾಕಿಬಿಡೋಣ ಎಂಬುದಾಗಿ ಮಾತಾಡಿಕೊಳ್ತಿದ್ದಾರೆ. ಹೊಟ್ಟೆ ಕಿಚ್ಚಿನಿಂದ ತನ್ನ ತಮ್ಮನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತನ್ನ ತಮ್ಮನು ಕನಸಿನ ಅರ್ಥವನ್ನು ತಿಳಿಸಿ ಹೇಳಿದಾಗ ಅವನಿಗೆ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನು ಕೊಲ್ಲುವುದಕ್ಕಾಗಿ ಕಾದುಕೊಂಡಿದ್ದಾರೆ. ಬರೋದರೊಳಗಾಗಿ ಅಯ್ಯೋ ನನ್ನ ಅಣ್ಣ ತಮ್ಮಿಂದರಿದ್ದಾರೆ ಅಂತ ಹುಡುಕುತ್ತಾ ಕಾಡನ್ನೆಲ್ಲ ಹುಡುಕುತ್ತಾ ಬಂದಿದ್ದಾನೆ. ಆದರೆ ಅಣ್ಣ ತಮ್ಮಂದರು ಏನು ಮಾಡ್ತಾ ಇದ್ದಾರೆ ಅವನನ್ನು ನೋಡಿದ ಮೇಲೆ? ಬರೋದರೊಳಗಾಗಿ ಅವನಿಗೆ ಗೊತ್ತಾ, ಹಿಡಿದು ನೀರಿಲ್ಲದ ಒಂದು ಬಾವಿಯಲ್ಲಿ ಹಾಕಿ ಗೊತ್ತೇನು ಕೊಂದು ಹಾಕಿಬಿಡೋಣ ಎಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ದಾರೆ. ತನ್ನ ಅಣ್ಣ ತಮ್ಮಂದರನ್ನು ಪ್ರೀತಿ ಮಾಡಿ ಅವರಿಗೆ ಆಹಾರ ತೆಗೆದುಕೊಂಡು ಅವರ ಯೋಗಕ್ಷೇಮವನ್ನು ನೋಡುವುದಕ್ಕೋಸ್ಕರವಾಗಿ ಯೋಸೇಫ ತಂದೆ ಅಪ್ಪಣೆ ಹೊಂದಿ ಬರ್ತಾ ಇದ್ದಾನೆ. ಅಣ್ಣ ತಮ್ಮಂದರನ್ನು ಹುಡುಕುತ್ತಾ ಬರ್ತಾ ಇದ್ದಾನೆ. ಆದರೆ ಅಣ್ಣ ತಮ್ಮಂದಿರು ಬರೋದರೊಳಗಾಗಿ ಇವರು ಮಾಡಿಕೊಂಡಿರ್ತಕ್ಕಂಥ ವಿಚಾರ ಏನು? ಅವನನ್ನು ಕೊಲೆ ಮಾಡೋಣ, ಅವನನ್ನು ಹೇಗಾದರೂ ಕೊಲೆ ಮಾಡಿಬಿಡೋಣ. ಯಾಕಂತಂದರೆ ಅವನು ನಮ್ಮ ದೊರೆಯಾಗ್ತಾನೆ ಒಂದು ದಿವಸ ಅಂತ ನಾವು ಕೇಳಿದ್ದೇವೆ, ಕನಸಿನ ಅರ್ಥದಲ್ಲಿ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಅವನು ಕೊಲೆ ಮಾಡೋಣ ಆಲೋಚನೆ ಮಾಡಿಕೊಂಡಿದ್ದಾನೆ. ಆದರೆ ಆವತ್ತಿನ ದಿವಸ ಏನು ಗೊತ್ತಂತಂದ್ರೆ, ಇವನು ದೊಡ್ಡ ಅಣ್ಣನ ಏನು ಮಾಡಿರ್ತಾನೆ ಗೊತ್ತಾ, ಇಲ್ಲ ಹಾಗೆ ಮಾಡೋದು ಬೇಡ, ತಮ್ಮನಿಗೇನು ಗೊತ್ತಾ ಆ ರೀತಿಯಿಂದ ಮಾಡೋದು ಬೇಡ, ಅದಕ್ಕೇನು ಗೊತ್ತಂತಂದ್ರೆ ಅವನಿಗೆ ಕೊಲ್ಲೋದು ಬೇಡ ಎಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ದ. ಆದರೆ ಇವರೆಲ್ಲರನ್ನು ಗೊತ್ತಾ ಹತ್ತಿರ ಬಂದ ತಕ್ಷಣ ಏನು ಮಾಡಿದ್ದಾರೆ ಗೊತ್ತಾ ಅಂತಂದ್ರೆ, ರೂಬೇನ್ ಹೇಳ್ತಾನೆ ಗೊತ್ತಾ, ಅವನಿಗೇನು ಗೊತ್ತಂದ್ರೆ ಅವನ ಪ್ರಾಣ ತೆಗಿಬಾರದು. ತಂದೆ ಅವನನ್ನು ಬಹಳವಾಗಿ ಪ್ರೀತಿ ಮಾಡಿದ್ದಾನೆ. ತಂದೆ ಅವನ ಇವನನ್ನು ಬಹಳ ಪ್ರೀತಿ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಅವನು ತಂದೆ ಮುಪ್ಪಿನಲ್ಲಿ ಮಗನಿಗೋಸ್ಕರವಾಗಿ ಅವನು ಕೊರಗುತ್ತಾನೆ. ಅದಕ್ಕೋಸ್ಕರವಾಗಿ ಅವನನ್ನು ಈ ರೀತಿಯಿಂದ ಕೊಲೆ ಮಾಡುವುದು ಬೇಡ ಎಂಬುದಾಗಿ ರೂಬೇನ್ ಹೇಳುತ್ತಾನೆ. ಆದರೆ ಅವರು ಕೇಳದೇ ಇಲ್ಲ. ಇವರೆಲ್ಲರೂ ಮಾತಾಡಿಕೊಂಡಿದ್ದ ಮೇಲೆ ಏನು ಮಾಡಿದ್ರು ಗೊತ್ತಾ ಅಂತಂದ್ರೆ, ನಾವು ಅವನ ಪ್ರಾಣ ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು. ರೂಬೇನ್ ತಪ್ಪಿಸಿದ. ಹೆಂಗಾದರೂ ಮಾಡಿ ಏನು ಗೊತ್ತಂದ್ರೆ ಅವನು ಕೊಲ್ಲಬಾರ್ದು, ಅವನಿಗೆ ಉಳಿಸಬೇಕೆಂಬುದಾಗಿ ರೂಬೇನ್ ಆಲೋಚನೆ ಮಾಡಿದ. ಆದರೆ ಅವರ ಕೈಯಿಂದ ತಪ್ಪಿಸಿದ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವನಿಗೆ ಪ್ರಾಣ ಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿ ಈ ಗುಂಡಿಯೊಳಗೆ ಹಾಕಬಹುದು, ಈ ಒಂದು ಗುಂಡಿಯಲ್ಲಿ ಗೊತ್ತಾ ಹಾಕಬಹುದು, ಆದರೆ ಅವನು ಜೀವ ತೆಗಿಬೇಡ್ರಿ ನಿಮ್ಮ ಕೈಲಿಂದ ಎಂಬುದಾಗಿ ಹೇಳಿದ. ಆದರೆ ಆವತ್ತಿನ ದಿವಸ ಏನು ಮಾಡಿದ್ರು ಗೊತ್ತಾ, ಎಲ್ಲ ಅವರು ಕೂಡಿ ಯೋಸೇಫನು ಅಣ್ಣ ತಮ್ಮಿಂದರ ಹತ್ತಿರಕ್ಕೆ ಬಂದಾಗ ಅವನ ಮೇಲಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಅಣ್ಣ ತಮ್ಮಿಂದರನ್ನು ಹುಡುಕುತ್ತಾ ಅವರ ಯೋಗಕ್ಷೇಮಕ್ಕಾಗಿ ತಂದೆಯಿಂದ ಅಪ್ಪಣೆ ಹೊಂದಿ ಯೋಸೇಫನು ಹುಡುಕುತ್ತಾ ಬಂದಿದ್ದಾನೆ. ಆದರೆ ಅಣ್ಣ ತಮ್ಮಿಂದರು ದ್ವೇಷದಿಂದ ಇವನ ಮೇಲಂಗಿಯನ್ನು ತೆಗೆದು ಇವನನ್ನು ನೀರಿಲ್ಲದ ಗುಂಡಿಯೊಳಗೆ ಹಾಕಿಬಿಟ್ಟರು. ಅವನು ತಂದಂಥ ಊಟವನ್ನು ತಗೊಂಡು ಊಟ ಮಾಡುವುದಕ್ಕೆ ಕುಳಿತು. ತಮ್ಮನು ತಂದಂಥ ಊಟವನ್ನು ಮಾಡುತ್ತಾ ಇದ್ದಾರೆ, ತಮ್ಮನನ್ನು ಗುಂಡಿಯಲ್ಲಿ ಹಾಕಿ ಊಟ ಮಾಡ್ತಾಯಿದ್ದಾರೆ. ತಂದೆಯ ಪ್ರೀತಿಯಿಂದ ತನ್ನ ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿ ಬುತ್ತಿಯನ್ನು ಕಟ್ಟಿ ಯೋಸೇಫನ ಕೈಯಲ್ಲಿ ಕೊಟ್ಟು ಅಣ್ಣ ತಮ್ಮಿಂದರ ಮತ್ತು ಎಲ್ಲ ಕುರಿಗಳ ಯೋಗಕ್ಷೇಮವನ್ನು ನೋಡಿಕೊಂಡು ಬಾ ಎಂಬುದಾಗಿ ಕಳಿಸಿದ. ಅಣ್ಣ ತಮ್ಮಿಂದರ, ಅಣ್ಣ ಅಪ್ಪ ಇವತ್ತಿನ ದಿವಸ ನಿಮಗೋಸ್ಕರ ಈ ಊಟ ಕಳಿಸಿದ್ದಾನೆ, ನೀವು ಎಷ್ಟು ದಿನಗಳಿಂದ ಊಟ ಮಾಡಲಿಲ್ಲ ಗೊತ್ತಿಲ್ಲ, ದಯವಿಟ್ಟು ಊಟ ಮಾಡಿರಿ. ತನ್ನ ಪ್ರೀತಿಯಿಂದ ತನ್ನ ಅಣ್ಣ ತಮ್ಮಿಂದರಿಗೆ ಆ ಊಟವನ್ನು ಕೊಟ್ಟಿದ್ದಾರೆ. ಆದರೆ ಅವರೇನು ಮಾಡಿದ್ದಾರೆ ಗೊತ್ತಾ, ಊಟ ಅಲ್ಲೇ ಇಟ್ಟಿದ್ದಾರೆ. ಅವನ ಮೇಲಿನ ಮೇಲಂಗಿಯನ್ನು ತೆಗೆದು ಬತ್ತಲೆ ಮಾಡಿ ನೀರಿಲ್ಲದ ಗುಂಡಿಯೊಳಗೆ ಹಾಕಿದರು. ಆಮೇಲೆ ಗೊತ್ತಂದರೆ ಇವರು ಊಟಕ್ಕೆ ಕುಳಿತರು. ಯೋಸೇಫ ಗುಂಡಿಯಲ್ಲಿ
ಅಣ್ಣ ತಮ್ಮಿಂದರಾಗಿ ಸಂತೋಷದಿಂದ ನಗುತ್ತಾ ಕನಸುಗಾರ ಏನಾದ ನಗುವುದಕ್ಕೆ ಪ್ರಾರಂಭ ಮಾಡಿದರು. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಅಣ್ಣ ತಮ್ಮಿಂದರ ಯೋಗಕ್ಷೇಮಕ್ಕೋಸ್ಕರವಾಗಿ ತನ್ನ ತಂದೆಯ ಅಪ್ಪಣೆಯನ್ನು ತೆಗೆದುಕೊಂಡು ಅವರ ಕುರಿಗಳನ್ನು ಅವರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆ ಒಂದು ಯೋಸೇಫ ಬಂದ. ಆದರೆ ಆ ತಮ್ಮನಿಗೆ ತೋರಿಸಿರ್ತಕ್ಕಂಥ ಪ್ರೀತಿ ಎಂತಹದು. ಇವನು ತನ್ನ ಅಣ್ಣಂದಿರಿಗೋಸ್ಕರವಾಗಿ ತೋರಿಸಿದಂಥ ಪ್ರೀತಿ ಎಂತಹದು. ಯೋಸೇಫನ ಜೀವಮಾನದಲ್ಲಿ ಅಣ್ಣ ತಮ್ಮೆಂದರು ತೋರಿಸಿರ್ತಕ್ಕಂಥ ಪ್ರೀತಿ ಏನಿದೆ, ಆದರೆ ಯೋಸೇಫನು ತೋರಿಸಿರ್ತಕ್ಕಂಥ ಪ್ರೀತಿ ಏನಿದೆ. ಅವನನ್ನು ಗುಂಡಿಯಲ್ಲಿ ಹಾಕಿದ ಮೇಲೆ ಊಟಕ್ಕೆ ಕುಳಿತರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಬಹಳ ಸರಿ ತಿಳ್ಕೊಳ್ಬೇಕು. ಆ ಯೋಸೇಫನು ಯಾರು ಗೊತ್ತಾ? ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನು ಹೊಂದಿದವನಾಗಿದ್ದ. ಅವನ ಮೇಲಿರ್ತಕ್ಕಂಥ ಮೇಲಂಗಿ ಏನಾಗಿತ್ತು ಗೊತ್ತಾ? ತಂದೆಯು ಬಹಳ ಪ್ರೀತಿ ಮಾಡಿ ಆ ಮೇಲಂಗಿಯನ್ನು ಆತನಿಗೆ ಹೊದಿಸಿಕೊಟ್ಟಿದ್ದ. ಆ ಮೇಲಂಗಿ ಏನಾಗಿತ್ತು ಗೊತ್ತಾ? ಕ್ರಿಸ್ತನ ಆತ್ಮ ಅವನ ಮೇಲಿತ್ತು. ಯೋಸೇಫನ ಮೇಲೆ ಆ ಮೇಲಂಗಿ ಇತ್ತು. ತಂದೆ ಬಹಳವಾಗಿ ಪ್ರೀತಿ ಮಾಡಿ, ಈತನು ನನ್ನ ಪ್ರಿಯವಾಗಿ ಮಗನು, ಈತನನ್ನು ಮೆಚ್ಚಿದ್ದೇನೆ, ಮುಪ್ಪಿನಲ್ಲಿ ಇವನನ್ನು ಪಡ್ಕೊಂಡಿದ್ದೇನೆ, ನಾನು ಒಬ್ಬನೇ ಮಗನಿವ ಕೊನೆಯಲ್ಲಿ. ಅವನಿಗಾಗಿ ಈ ಮೇಲಂಗಿಯನ್ನು ಪ್ರೀತಿಯಿಂದ ಆತನು ಹೊದಿಸಿಕೊಟ್ಟಿದ್ದ. ತಂದೆ ಕೊಟ್ಟಿರ್ತಕ್ಕಂಥ ಮೇಲಂಗಿ ಇವರಿಗೇನಾಯಿತು ಗೊತ್ತಾ? ವಿರೋಧವಾಯಿತು. ಆ ಮೇಲಂಗಿಯನ್ನು ಹಂಗಿಸಿದರು, ಆ ಮೇಲಂಗಿಯನ್ನು ತೆಗೆದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಹ ಲೋಕಕ್ಕೆ ಬರುವಾಗ ಪರಲೋಕವನ್ನು ಬಿಟ್ಟು ತನ್ನ ಮಕ್ಕಳನ್ನು ಹುಡುಕುತ್ತಾ ಆತನು ಈ ಲೋಕಕ್ಕೆ ಬಂದ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೆಳಕನ್ನು ಕೊಡುವಂತಹದ್ದು. ಆತನು ಲೋಕದಲ್ಲಿದ್ದನು, ಆದರೆ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ತನ್ನವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 4-5 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆತನನ್ನು ಸೇರಿಸಿಕೊಳ್ಳದೆ ಹೋದರು. ಆ ಮಗನು ಬಂದನು, ಆ ಮಗನನ್ನು ಇವರು ಸೇರಿಸಿಕೊಳ್ಳದೆ ಹೋದರು. ತನ್ನ ಸ್ವಾಸ್ಥ್ಯಕ್ಕೆ ತನ್ನ ಅಣ್ಣ ತಮ್ಮಿಂದರ ಮನೆಗೆ ಬಂದರು, ತನ್ನ ಸ್ವಂತ ಮನೆಗೆ ಬಂದ, ಇಸ್ರಾಯೇಲಿನ ಮನೆಗೆ ಬಂದ. ಆದರೆ ಇಸ್ರಾಯೇಲರು ಏನು ಮಾಡಿದ್ರು? ದ್ವೇಷ. ನೀ ದೇವ್ರ ಮಗನ, ದೇವರಿಂದ ಕರೆಯಲ್ಪಟ್ಟಿದ್ದ ನೀನು, ನಾ ದೇವಕುಮಾರ ಅಂತ ಹೇಳ್ತೀಯಲ್ಲ ನೀನು, ಹ್ಯಾಂಗೆ ನೀ ದೇವ್ರ ಮಗ ಆಗ್ಲಿಕ್ಕೆ ಸಾಧ್ಯ ಅದ? ಇದೆಲ್ಲ ಆತನಿಗೆ ಪ್ರಶ್ನೆ ಮಾಡಿದರು. ಇವ ಕನಸುಗಾರ, ಇವ ನಮ್ಮ ದೊರೆ ಆಗ್ತಾನಂತ, ಮುಂದೆ ಇವ ನಮಗೆ ರಕ್ಷಿಸ್ತಾನಂತ, ಅದಕ್ಕೇನು ಗೊತ್ತಾ ಇವ ನಮಗೆ ಹೆಂಗೆ ರಕ್ಷಿಸ್ತಾನ ಎಂಬುದಾಗಿ ಇವರು ಮೇಲಂಗಿಯನ್ನು ಅರ್ಥ ಮಾಡಿಕೊಳ್ಳದೆ, ಯೋಸೇಫನು ಯಾರೆಂಬುದಾಗಿ ಅರ್ಥ ಮಾಡಿಕೊಳ್ಳದೆ, ಯೋಸೇಫನ ಮೇಲಿರ್ತಕ್ಕಂಥ ಮೇಲಂಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದ. ಯಾರ ಮೇಲೆ ಈ ಆಶೀರ್ವಾದ ಇದೆ ಅವರು ದೇವ್ರ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇದೆ, ಅವರು ಯಜ್ಞದ ಕುರಿ ಆಗ್ಲಿಕ್ಕೆ ಸಾಧ್ಯ ಅದ. ಕರ್ತನಲ್ಲಿ ಪ್ರಿಯರೇ, ಆದರೆ ಅವರು ತೋರಿಸಿರ್ತಕ್ಕಂಥ ಯೋಸೇಫನು ನಮ್ಮ ಅಣ್ಣ ತಮ್ಮಿಂದರ ಹತ್ತಿರಕ್ಕೆ ಬಂದಾಗ ಅವರು ಅವನನ್ನು ಮೇಲಿದ್ದ ಮೇಲಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಗುಂಡಿಯೊಳಗೆ ಹಾಕಿದರು. ಕೊನೆಯಲ್ಲಿ ಯೇಸು ಕ್ರಿಸ್ತ ಏನು ಮಾಡಿದ್ರು? ಶಿಲುಬೆಯ ಮೇಲೆ ಮೈ ಮೇಲಿರ್ತಕ್ಕಂಥ ಬಟ್ಟೆಯನ್ನು ತೆಗೆದು ಹಾಕಿದರು, ಗಡ್ಡ ಕೀಳಿದರು, ಮುಖದ ಮೇಲೆ ಉಗುಳಿದರು, ಮೊಳಿ ಹೊಡೆದರು, ಶಿಲುಬೆಗೆ ಹಾಕು ಅಲ್ಲಿ ಗುಂಡಿಯಲ್ಲಿ ಹಾಕಿದ ಹಾಗೆ ಈತನಿಗೆ ಶಿಲುಬೆ ಮೇಲೆ ಹಾಕು ಹೊಡೆದರು. ಒಂದು ಕಡಿಮೆ 40 ಏಟು ಹೊಡೆದರು. ಮೈಯೆಲ್ಲ ಹರಿದು ಚಿಂದಿಯಾಗಿ ಹೋಯಿತು, ರಕ್ತ ಸುರಿಲಿಕ್ಕೆ ಪ್ರಾರಂಭ ಆಗೋಯಿತು. ಇದೆಂಥ ಪ್ರೀತಿ! ಆತನು ತೋರಿಸಿರ್ತಕ್ಕಂಥ ಪ್ರೀತಿ ಏನಿತ್ತು ಅವತ್ತು ದಿವಸ ಕಲ್ವರಿ ಕುರುಜೆಯ ಮೇಲೆ. ಅಯ್ಯೋ ತಂದೆಯೇ, ಇವ್ರಿಗೆ ಕ್ಷಮಿಸು. ಯೋಸೇಫ್ ತನ್ನ ಅಣ್ಣ ತಮ್ಮಿಂದರು ಕೊನೆಯಲ್ಲಿ ಕ್ಷಮಿಸ್ತಾ ಇದ್ದಾನೆ. ತನ್ನನ್ನು ಗುಂಡಿಯೊಳಗೆ ಹಾಕಿದಾಗಲೂ ಇವನು ಸತ್ತು ಹೋದೆ ಎಂಬುದಾಗಿ ತಿಳ್ಕೊಂಡು ಏನು ಮಾಡಿದರು ಗೊತ್ತಾ? ಇವನು ಸಾಯೋದೇ ಇಲ್ಲ ಅಂತ ಗೊತ್ತಾಗಿ ಏನು ಮಾಡಿದರು ಗೊತ್ತಾ? ಇವನು ಗುಂಡಿಯಲ್ಲಿ ಹಾಕಿದರು. ಕೊನೆಗೇನು ಗೊತ್ತಾ? ಅವನನ್ನು ಗುಂಡಿಯೊಳಗಿಂದ ಎತ್ತಿ ಆ ಒಂದು ಇಸ್ಮಾಯೇಲರು ವ್ಯಾಪಾರ ಮಾಡುತ್ತಾ ಬರುವ ಸಂದರ್ಭದಲ್ಲಿ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾಗ ಅವನಿಗೆ ಮಾರಿಬಿಟ್ರು. ಅವರು ಎಷ್ಟಕ್ಕೆ ಮಾರಿದ್ರು ಗೊತ್ತಾ? 20 ರೂಪಾಯಿಗೆ ಮಾರಿದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತರಿಗೆ ಎಷ್ಟಕ್ಕೆ ಮಾರಿದರು? 30 ರೂಪಾಯಿ. ಆವಾಗ ಯೇಸು ಕ್ರಿಸ್ತನ ವಯಸ್ಸು ಎಷ್ಟಿತ್ತು? 30. ಇಲ್ಲಿ ಯೋಸೇಫನ ವಯಸ್ಸು ಎಷ್ಟದ? 20. 20 ವರ್ಷ ಇದ್ದಾಗ ಅವನ ವಯಸ್ಸಿಗೆ ತಕ್ಕಂತೆ ಅವನು ಏನು ಮಾಡೋದು? 20 ರೂಪಾಯಿಯಲ್ಲಿ ಮಾರಿಬಿಟ್ಟರು.
ಆ 20 ರೂಪಾಯಿ ತೊಗೊಂಡು ಇವ್ರು ಏನು ಮಾಡಿರ್ಬೋದು ಅಣ್ಣ ತಮ್ಮಿದ್ರೆ? ಆ 20 ರೂಪಾಯಿ ತೊಗೊಂಡು ಆ ಐಗುಪ್ತರಿಗೆ ಗೊತ್ತಾ ಮಾರಿಗೆ ಇಸ್ಮಾಯಿಲರಿಗೆ ಮಾರಿಬಿಟ್ಟರು. ಆದರೆ ದೇವರು ಅವನೊಂದಿಗೆ ಇದ್ದ ಎಂಬುದಾಗಿ. ಆದರೆ ತನ್ನ ತಂದೆ ತನ್ನ ಮಗನಿಗಾಗಿ ಚಿಂತಿಸ್ತಾ ಇದ್ದ ನಮ್ಮಂಥದವ್ರಿಗೆ ಗೊತ್ತೇ ಇಲ್ಲ. ಅಯ್ಯೋ, ನಮ್ಮ ತಂದೆ ತನ್ನ ಸಣ್ಣ ಮಗನಿಗೋಸ್ಕರ ಚಿಂತಿಸ್ತಾನೆ, ಈಗ ನಾವು ಏನು ಮಾಡೋಣ? ಈಗ ರೂಬೇನ, ಯಹೂದ ಎಲ್ಲರೂ ಕೂಡಿ ಗೊತ್ತಾ ವಿಚಾರ ಮಾಡಿದ್ರು, ಒಂದು ಕುರಿ ತಗೊಂಡು ಬರೋಣ, ಅದನ್ನು ಕಡಿಯೋಣ, ಕಡಿದು ಇವನು ಮೇಲಂಗಿ ಏನು ಮಾಡೋಣ ಗೊತ್ತಾ, ಆ ಕುರಿಯ ರಕ್ತದಲ್ಲಿ ಅದ್ದಿ ಅದನ್ನೇನು ಗೊತ್ತಾ ವಾಪಸ್ಸಾಗಿ ಯಾಕೋಬನ ಬಳಿ ಕಳಿಸ್ಕೊಡೋಣ. ಯಾಕೋಬ ಅದು ನೋಡ್ತಾನೆ, ನೋಡಿ ಗೊತ್ತಾ, ಅಯ್ಯೋ ಕಾಡಿನಲ್ಲಿ ಯಾವುದೋ ಒಂದು ಸಿಂಹ ಆತನ ಕೊಂದು ಹಾಕಿರ್ಬೋದು ಎಂಬುದಾಗಿ ತಿಳ್ಕೊಳ್ತಾನೆ. ಅವ ತನ್ನ ದುಃಖ ಶಮನ ಮಾಡಿಕೊಳ್ಳಿ ಅಂತ ಹೇಳಿ ಆ ಒಂದು ಯಾವುದೋ ಕುರಿಯನ್ನು ಕಡಿದು ಅದರ ರಕ್ತದಲ್ಲಿ ಈತನ ಮೇಲಂಗಿಯನ್ನು ಹೊದಿಸಿ ಹೊರಳಾಡಿಸಿ ಅವನೇನು ಗೊತ್ತಂತಂದ್ರೆ ತೆಗೆದುಕೊಂಡು ಹೋತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ಆ ನಿಲುವಂಗಿಯನ್ನು ತಮ್ಮ ತಂದೆಗೆ ಕಳಿಸಿದರು. ತಂದೆಗೆ ಕಳಿಸ್ಕೊಟ್ಟರು. ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿ ಹೌದು ಅಲ್ಲವೋ ನೋಡು ಎಂದು ಅವನಿಗೆ ಹೇಳಲು, ಇದು ನನಗೆ ಸಿಕ್ಕಿತ್ತು ಕಾಡಿನಲ್ಲಿ ಬಂದು ಹೇಳ್ತಾ ಇದ್ದಾರೆ, ಇದು ನಿನ್ನ ಮಗನ ಅಂಗಿ ಇದೆ, ಇದು ನಿನ್ನ ಮಗನ ನಿಲುವಂಗಿ ಇದೆ, ಇದು ನಮಗೆ ಸಿಕ್ಕಿದೆ ಅರಣ್ಯದಲ್ಲಿ, ಯಾವುದೋ ಪ್ರಾಣಿ ತಿಂದು ಹಾಕಿದೆ, ಅದಕ್ಕೋಸ್ಕರವಾಗಿ ಈ ಅಂಗಿ ನಿಂದೇ ಆದೆ ಅಲ್ಲ ತಂದೆಯೇ, ಈ ಅಂಗಿ ಏನು ಗೊತ್ತಾ ನೀನೇ ಹೊಲಿದು ಕೊಟ್ಟಿದೆಯಲ್ಲ, ಮಗನಿಗೆ ಬಹಳ ಪ್ರೀತಿ ಮಾಡಿದೆಯಲ್ಲ, ಈ ಅಂಗಿ ನೀ ಕೊಟ್ಟಿದೆಯಲ್ಲ, ಇವತ್ತು ದಿವಸ ಮೇಲಂಗಿ ನೋಡು ಅದೇ ಅವನದೇ ಅದಲ್ಲ. ಹೌದು ಅವನದೇ ಅದ, ಆದ್ರೆ ಗೊತ್ತಾ ರಕ್ತ ನೋಡೇನು ತಂದೆ ಹೇಳಲು ಅವರು ಅದರ ಗುರುತನ್ನು ಹಿಡಿದು, ತಂದೆ ಇದು ನನ್ನ ಮಗನದೇ ಅಂಗಿ, ಇದು ನನ್ನ ಮಗನೇ ಮೇಲಂಗಿ, ಇದು ನನ್ನ ಮಗನಿಗಾಗಿ ನಾವು ಬಹಳ ಪ್ರೀತಿಯಿಂದ ನನಗೆ ಗೊತ್ತಾ ಈ ಮೇಲಂಗಿ ನಾವು ಹೊದಿಸ್ಕೊಟ್ಟಿದ್ದೆ, ಇದೇ ಮೇಲಂಗಿ ನನ್ನ ಮಗನ ಮೇಲಿತ್ತು, ಆ ಅಂಗಿ ನನ್ನ ಮಗನದೇ ಹೌದು. ದುಷ್ಟ ಮೃಗವು ಅವನನ್ನು ಕೊಂದು ತಿಂದಿರಬೇಕು, ಯೋಸೇಫನು ಸಂದೇಹವಿಲ್ಲದೆ ಸೀಳೆ ಹಾಕಲ್ಪಟ್ಟಿರಬೇಕೆಂದು ಹೇಳಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿ ತೊಟ್ಟನ್ನು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹು ದಿನಗಳವರೆಗೆ ಹಂಬಲಿಸ್ತಿದ್ದನು. ತಂದೆ ಹೇಳಕ್ಕೆ ಶುರು ಮಾಡ್ದ, ಅಯ್ಯೋ ಯಾವುದೋ ಕಾಡಿನಲ್ಲಿ ಪ್ರಾಣಿ ತಿಂದು ಹಾಕ್ತು ನನ್ನ ಮಗನಿಗೆ. ಆ ಅಂಗಿ ನೋಡಿದ ಮೇಲೆ ಅಯ್ಯೋ ನಾ ಏನು ಮಾಡಲಿ? ಆಗ ತಂದೆ ತನ್ನ ಮೇಲಿರ್ತಕ್ಕಂಥ ಬಟ್ಟೆಯನ್ನು ಹರಿದುಕೊಂಡ, ಬಟ್ಟೆಯನ್ನು ಹರ್ಕೊಂಡು ಗೋಣಿ ತೊಟ್ಟು ಸುತ್ತುಕೊಂಡು ಅನೇಕ ದಿನಗಳವರೆಗೆ ತನ್ನ ಮಗನಿಗಾಗಿ ದುಃಖಿಸುತ್ತಾ ಇದ್ದ. ಅಯ್ಯೋ ನನ್ನ ಮಗನೇ, ಇವತ್ತಿನ ದಿವಸ ಹೋದಿ, ಇವತ್ತಿನ ದಿವಸ ಈ ಮೇಲಂಗಿ ನಾನು ನೋಡಿದೆ, ಈ ಮೇಲಂಗಿ ರಕ್ತದಿಂದ ತುಂಬಿ ಹೋಗಿದೆ. ಅಯ್ಯೋ ನನ್ನ ಮಗನೇ ನಿಂದೆ ಮೇಲಂಗಿ ಇದೆ, ಇದು ರಕ್ತದಿಂದ ತುಂಬಿ ಹೋಗಿದೆ. ಇವತ್ತಿನ ದಿವಸ ನಾನು ಏನು ಮಾಡಲಿ? ಮುಪ್ಪಿನಲ್ಲಿ ನಾನು ನಿನ್ನ ನೋಡಿ ಸಾಯಬೇಕಾಗಿತ್ತು, ಮುಪ್ಪಿನಲ್ಲಿ ನಿನಗೆ ನೋಡಿ ನಾನು ಲೋಕದ ಯಾತ್ರೆ ಮುಗಿಸಬೇಕಾಗಿತ್ತು. ಇವತ್ತಿನ ದಿವಸ ಏನಾದಿ ಮಗನೇ, ಇವತ್ತು ದಿವಸ ನೀ ಏನಾದಿ? ದುಃಖದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿ ತೊಟ್ಟು ಸುತ್ತಿಕೊಂಡು ಮಗನಿಗಾಗಿ ಬಹು ದಿನಗಳವರೆಗೆ ಹಂಬಲಿಸುತ್ತಿದ್ದನು. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಆಡುವುದಕ್ಕೆ ಪ್ರಯತ್ನಿಸಿದಾಗನು ಅವನು ಶಾಂತಿಯನ್ನು ಹೊಂದಲಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿಗಿರುವ ಪಾತಾಳವನ್ನು ಸೇರುವೆನೆಂದುಕೊಂಡು ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಾ ಇದ್ದಾನೆ. ಯಾಕೋಬ ಅಳುತ್ತಾ ಇದ್ದಾನೆ, ತನ್ನ ಮಗನಿಗೋಸ್ಕರ ಅಳುತ್ತಾ ಇದ್ದಾನೆ. ಅಯ್ಯೋ ನನ್ನ ಮಗನೇ, ನೀ ಏನಾಗಿ ಹೋದಿಯಪ್ಪ, ನನ್ನ ಮಗನೇ, ನಿನ್ನ ನಾ ಎಷ್ಟು ಪ್ರೀತಿ ಮಾಡಿದೆ. ಇವತ್ತು ದಿವಸ ಮಗನ ಮೇಲಂಗಿ ಹತ್ತಿರ ಇಟ್ಕೊಂಡಿದ್ದಾನೆ, ರಕ್ತದಿಂದ ತುಂಬಿದಂಥ ಮೇಲಂಗಿಯನ್ನು ತನ್ನ ಬಳಿಯಲ್ಲಿಟ್ಟುಕೊಂಡಿದ್ದಾನೆ. ಆ ಅಂಗಿಯನ್ನು ನೋಡಿ ದುಃಖಿಸುತ್ತಾ ಇದ್ದಾನೆ ಯೋಸೇಫನಿಗಾಗಿ. ಇವರಾದರೂ 20 ರೂಪಾಯಿಗೆ ಮಾರು ಹಾಕಿದ ಕರ್ತನಲ್ಲಿ ಪ್ರಿಯ. ಅವತ್ತು ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಂಗಿಯನ್ನು ತೆಗೆದು ಹಂಚಿಕೊಂಡರು. ಯಾರು ತಗೊಂಡರು? ಅಂಗಿ ಎರಿ ಹೊರಟು ಹೋಯಿತು, ಅದು 2 ಭಾಗ ಮಾಡಿಕೊಂಡು ಹೊರಟು ಹೋದರು. ಒಳಂಗಿ ಮೇಲಂಗಿ ತಗೊಂಡರು, ಬತ್ತಲೆ ಆದ, ಅದು ರಕ್ತದಿಂದ ತುಂಬಿದಂಥ ಅಂಗಿ ತಗೊಂಡು ಹೋದರು. ಇವತ್ತಿನ ದಿವಸ ಯೋಸೇಫನ ಚರಿತ್ರೆ ನೀವು ತಿಳ್ಕೊಳ್ಬೇಕಾದ್ರೆ, ಯೋಸೇಫ್ ತನ್ನ ಅಣ್ಣ ತಮ್ಮಂದಿರಿಗಾಗಿ ಲೋಕಕ್ಕೆ ಬಂದಿದ್ದ, ಆ ಅರಣ್ಯಕ್ಕೆ ಬಂದಿದ್ದ. ಅಂದರೆ ಅಣ್ಣ ತಮ್ಮಂದರು ಹುಡುಕುತ್ತವೆ, ಯೆಹೂದ್ಯರಿಗಾಗಿ ಇಸ್ರಾಯೇಲರಿಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಭೂಮಿ ಮೇಲೆ ಬಂದಿದ್ದ. ಆದರೆ ಆತನಿಗೆ ತೋರಿಸಿರ್ತಕ್ಕಂಥ ಪ್ರೀತಿ, ಅಣ್ಣ ತಮ್ಮಿಂದರು ಎಂಥ ಪ್ರೀತಿ ತೋರಿಸಿದ್ದಾರೆ, ಕೊಲ್ಲುವಷ್ಟರ ಮಟ್ಟಿಗೆ ಅವನಿಗೆ ಪ್ರೀತಿ ಮಾಡಿ. ಅವನು ಸತ್ತೋದ ಭಾಳ ಸಂತೋಷ ಆಯಿತು. ಅಣ್ಣ ಸತ್ತೋದ, ಹೋಗಿರಬೇಕು, ಐದು ದೇಶಕ್ಕೆ ಹೊಂಟೋಗ್ಯಾನ, ಅಲ್ಲಿ ಗುಲಾಮನಾಗಿರ್ತಾನೆ. ಅಷ್ಟು ವರ್ಷ ಗುಲಾಮನಾಗಿದ್ದ.
ಆದರೆ ದೇವರು ಅವನ ಸಂಗಡ ಇದ್ದ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡು 39ನೇ ಅಧ್ಯಾಯ, ಆದಿಕಾಂಡ 39ನೇ ಅಧ್ಯಾಯ 2. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಅವನೊಂದಿಗೆ ಇದ್ದುದರಿಂದ ಅವತ್ತಿನ ದಿವಸ ಅಲ್ಲಿ ಒಂದು ಮನೆಯ ಸೇವಕನಾದ. ಆ ನಂತರದಲ್ಲಿ ಏನು ಗೊತ್ತಾ, ಇವನು ಕನಸಿನ ಅರ್ಥವನ್ನು ಹೇಳಿದ ಮೇಲೆ ಆ ಫರೋಹನನ ರಾಜ್ಯದಲ್ಲಿ ಏನು ಗೊತ್ತಾ, ದೊಡ್ಡ ಮಂತ್ರಿಯಾದ, ಉನ್ನತವಾದ ಹುದ್ದೆಯಲ್ಲಿದ್ದ. ಅವನಿಗೆ ಕನಸು ಬಿತ್ತು, 7 ವರ್ಷಗಳು ಬರ ಬರ್ತದೆ ಎಂಬುದಾಗಿ ಹೇಳಿದ. 7 ವರ್ಷ ಆ ದೇಶದಲ್ಲಿ ಬರ ಬಂದಾಗ ದೇಶವನ್ನು, ಮಕ್ಕಳನ್ನು ಯಾವ ರೀತಿ ರಕ್ಷಿಸಬೇಕೆಂಬಂಥದ್ದನ್ನು ಯೋಜನೆ ಯಾರು ಗೊತ್ತಾ, ಯೋಸೇಫ್ ಮಾಡಿದ. 7 ವರ್ಷಗಳಲ್ಲಿ ಬರ್ತಕ್ಕಂಥ ದವಸ ಧಾನ್ಯಗಳನ್ನೆಲ್ಲ ಕೂಡಿಸಿಡಬೇಕು. ಕೂಡಿಸಿಟ್ಟಿರು ಗೊತ್ತಾ, 7 ವರ್ಷ ಐಗುಪ್ತ ದೇಶದ ಎಲ್ಲ ಪ್ರಜೆಗಳನ್ನು ಸಾಕಿ ಸಲ್ಲಬೇಕು. ಅದರದೆಲ್ಲ ನೀನೇ ಮುಂದೆ ಆಳತ್ತು ವಹಿಸಬೇಕು. ಇವತ್ತಿನ ದಿವಸ ನಾನು ಸುಮ್ಮನೆ ಕೂತಿರ್ತೇನೆ, ನೀನೇ ಇವತ್ತಿನ ದಿವಸ ಅಧಿಕಾರಿ, ನೀನೇ ಇದನ್ನೆಲ್ಲ ಮಾಡಬೇಕಾದಂಥ ಅಧಿಕಾರ ನಿಂದೆ ಎಂಬುದಾಗಿ ಅವನಿಗೇನು ಗೊತ್ತಾ, ಅಧಿಕಾರ ಕೊಟ್ಟು ಬಿಟ್ಟಿದ್ದ ಫರೋಹನನ್ನು. ಅವತ್ತು ದಿವಸ ಆ ದೇಶ ದೊಡ್ಡ ರೂಲರಾಗಿ ಕುಳಿತ. ದೇವ್ರ ಮಕ್ಕಳ ಸತ್ತು ಹೋದ ಎಂಬುದಾಗಿ ತಿಳ್ಕೊಂಡಿದ್ದವರು ಯಾರು ಗೊತ್ತಾ, ಅಣ್ಣ ತಮ್ಮಿದ್ರು ಸತ್ತು ಹೋದ. ಇವತ್ತು ದಿವಸ ಕ್ರಿಸ್ತನು ಸತ್ತಿದ್ದಾನೋ, ಕ್ರಿಸ್ತನು ಇವತ್ತು ದಿವಸ ಸತ್ತೇ ಹೋಗಿದ್ದಾನೆ ಎಂಬುದಾಗಿ ಇವತ್ತು ದಿವಸ ಲೋಕ ತಿಳ್ಕೊಳ್ತಾ ಇದೆ. ಅಣ್ಣ ತಮ್ಮಿದರೆ ತನ್ನ ಮಗ ತಮ್ಮ ಸತ್ತು ಹೋದ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಿ ನೀವು. ಹಾಗೆ ಇವತ್ತು ದಿವಸ ಲೋಕ ಸಾಯನ ಗೊತ್ತಾ, ಯೇಸು ಕ್ರಿಸ್ತನು ಜಿಂದ ಎದ್ದಿಲ್ಲ, ಅವ ಸತ್ಯ ಇದ್ದಾನೆ. ಇನ್ನು ಖುರಾನ್ ಹೇಳ್ತೀನಿ ಗೊತ್ತಾ, ಅವ ಸತ್ತಿಲ್ಲ. ಅವೇನು ಗೊತ್ತಂದ್ರೆ ಜಿಂದ ಎದ್ದಿಲ್ಲ, ಅವೇನು ಗೊತ್ತಾ, ಸತ್ತೋಗಿದ್ದಾನೆ, ಸಮಾಧಿ ಆಗಿದೆ. ಅವನು ಯಾರು ಮಗ ಅಲ್ಲ, ದೇವ್ರಿಗೆ ಯಾವ ಮಗ ಇಲ್ಲ, ಅವ ಹೇಳಲ್ಲ, ಅವ ಸಾಯಲ್ಲ. ಸೊ ಈ ರೀತಿಯಿಂದ ಗೊತ್ತಾ, ಈ ಲೋಕದಲ್ಲಿ ಇನ್ನೂ ಅದೇ ರೀತಿ. ಆದರೆ ಅಣ್ಣ ತಮ್ಮಿದರೆ ನೀವು ನೋಡಿದ್ದೀರಲ್ಲ, ನಿನ್ನ ತಮ್ಮನು ಸತ್ತು ಹೋಗಿದ್ದಾನೆ ತಿಳ್ಕೊಂಡಿದ್ದೀರಲ್ಲ. ಆದರೆ ನಿಮ್ಮ ರಕ್ಷಣೆಗೋಸ್ಕರವಾಗಿ ಅವತ್ತು ದಿವಸ ನಿಮಗೆ ಆಹಾರ ತರುವುದಕ್ಕೋಸ್ಕರವಾಗಿ ತಂದೆಯಿಂದ ಆಹಾರ ತಂದು ನಿಮಗೆ ಕೊಟ್ಟಿದ್ದ ಅವತ್ತು ದಿವಸ ಅವನು ಗುಂಡಿಯಲ್ಲಿ ಹಾಕಿದ್ದೀರಿ. ಆದರೆ ಗುಂಡಿಯಿಂದ ಮೇಲೆತ್ತಿದ್ದಾನೆ ತಂದೆಯಾದ ದೇವರು. ಅವನಿಗೆ ಎಲ್ಲಿ ಕಳಿಸ್ಕೊಂಡು, ನಿಮಗಿಂತ ಮುಂಚಿತವಾಗಿ ಐಗುಪ್ತ ದೇಶ ಕಳಿಸ್ಕೊಂಡು. ಯಾಕೆ ಗೊತ್ತಾ, ನಿಮ್ಮ ರಕ್ಷಣೆಗೋಸ್ಕರವಾಗಿ, ದೊಡ್ಡ ಬರಗಾಲದಲ್ಲಿ ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಅವತ್ತು ದಿವಸ ಆ ದೇಶದ ದೊಡ್ಡ ಅಧಿಕಾರಿಯಾಗಿ ದೇವರು ನಿನ್ನ ಮುಂಚಿತವಾಗಿ ಕಳಿಸ್ಕೊಟ್ಟಿದ್ದಾನೆ. ನಿಮ್ಮನ್ನು ಸಾಕಿ ಸಲುವುದಕ್ಕೋಸ್ಕರವಾಗಿ, ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ, ನಿಮ್ಮನ್ನು ಕಾಪಾಡುವುದಕ್ಕೋಸ್ಕರವಾಗಿ ಆತನಿಗೇನು ಗೊತ್ತಾ, ಎಲ್ಲಿ ಐಗುಪ್ತ ದೇಶದ ದೊಡ್ಡ ದೊರೆಯಾಗಿ ದೇವರು ಮಾಡಿದ್ದಾನೆ, ಅಲ್ಲಿ ಕುಳಿತಿದ್ದಾನೆ. ಆದರೆ ಯೋಸೇಫನ ಪರಿಚಯ ಇವರಿಗಿಲ್ಲ. ಈ ದೇಶದಲ್ಲಿ ದೊಡ್ಡ ಬರಗಾಲ ಬಂತು. ಯೆಹೂದ ಇಸ್ರಾಯೇಲ್ನ ಮಧ್ಯದ ದೊಡ್ಡ ಬರಗಾಲ, ಯೂದಾಯ ಸೀಮೆ ಬರಗಾಲದಿಂದ ಉರಿಲಿಕ್ಕೆ ಪ್ರಾರಂಭ ಆಯಿತು. ಅವಾಗ ಆಹಾರ ಎಲ್ಲಿ ಸಿಗ್ತದಪ್ಪ, ಹುಡುಕುತ್ತಾ ಎಲ್ಲಿ ಐಗುಪ್ತ ದೇಶದಾಗ ಅದೊಂದು ಐಗುಪ್ತ ದೇಶಕ್ಕೆ ಹೋದರು. ಐಗುಪ್ತ ದೇಶಕ್ಕೆ ಇಷ್ಟು ಜನ ಎಲ್ಲ ಹೋದರು. ಹ್ಯಾಂಗೆ ಹೋದ್ರು ಗೊತ್ತಾ, ತಂದೆ ಕಳಿಸ್ಕೊಟ್ಟಿದ್ರು, ಹೋಗ್ರಪ್ಪ ಎಲ್ಲಿ ಆಹಾರ ಸಿಗ್ತದೆ ತಗೊಂಡು ಬರ್ರಿ. ಐಗುಪ್ತ ದೇಶಕ್ಕೆ ಬಂದರು. ಯೋಸೇಫ್ ನೋಡ್ತಾನೆ ತನ್ನ ಅಣ್ಣ ತಮ್ಮಿಂದ್ರಿಗೆ. ಅಯ್ಯೋ, ಅವತ್ತೊಂದು ದಿವಸ ಆ ಶಿವುಡು, ನನ್ನ ಶಿವುಡು ನಿಂತಿರ್ತದೆ, ನಿಮ್ಮದು ಎಲ್ಲ ಶಿವುಡುಗಳು ನನಗೆ ಅಡ್ಡ ಬಿದ್ದು ಎಂಬುದಾಗಿ ಹೇಳಿದಾಗೇನು ಗೊತ್ತಾ, ಅವ್ರು ಸುಳ್ಳಾಗಿ ತಿಳ್ಕೊಂಡಿದ್ರು. ಅವತ್ತಿನ ದಿವಸ ಏನು ಗೊತ್ತಾ, ಸೂರ್ಯ ಚಂದ್ರ ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂಬುದಾಗಿ ಹೇಳಿದಾಗ ತಂದೆ ದಿವಸ ತಪ್ಪಾಗಿ ತಿಳ್ಕೊಂಡಿದ್ದ. ಆದರೆ ಯೆಹೋವನು ಅವನ ಸಂಗಡ ಇದ್ದುದರಿಂದ, ಆತನ ಆಶೀರ್ವಾದ ಆತನ ಜೊತೆಯಲ್ಲಿ ಇದ್ದುದರಿಂದ ಆತನು ಪುನರುತ್ಥಾನ ಹೊಂದಿದವನೋ ಎಂಬಂತೆ ಆ ಗುಂಡಿಯಿಂದ ಎತ್ತಿದ. ಇವತ್ತಿನ ದಿವಸ ಐಗುಪ್ತ ದೇಶಕ್ಕೆ ಏನು ಗೊತ್ತವ, ಅಧಿಕಾರಿಯನಾಗಿ ಮಾಡಿದ್ದಾನೆ, ನ್ಯಾಯಾಧೀಶನಾಗಿ ಅಲ್ಲಿ ಮಾಡಿದ್ದಾನೆ. ತನ್ನ 11 ಜನ ಅಣ್ಣ ತಮ್ಮಿಂದರು ಬಂದು ಅವನ ಮುಂದೆ ಅಡ್ಡ ಬಿದ್ದಿದ್ದಾರೆ. ಆವಾಗ ಕೊನೆಯಲ್ಲಿ ಅವರ ಅನ್ನ ಪಾನಗಳನ್ನು ಎಲ್ಲಿ ಕಳಿಸ್ಕೊಡ್ತಿದ್ದಾನೆ, ಅವರ ಕತ್ತೆಯ ಮೇಲೆ ಕುಳಿತು ಕಳಿಸ್ಕೊಡ್ತಾ ಇದ್ದಾನೆ. ಹೋಗ್ರಿ, ನಿಮ್ಮ ಅಣ್ಣ ನಿಮ್ಮ ತಂದೆ ಜೀವ ಇದ್ದಾನೋ, ಇನ್ನು ನಿಮ್ಮ ತಂದೆ ಇನ್ನೂ ಜೀವನದಿಂದ ಇದ್ದಾನೋ ಹೇಳಿದ. ಹೌದು, ನಮ್ಮ ತಂದೆ. ಎಷ್ಟು ಮಂದಿ ಅಣ್ಣ ತಮ್ಮಂದಿರಿ ನೀವು? ನಾವು ಎಷ್ಟು ಜನ ಇದ್ದೆವು. ಹಾಗಾದ್ರೆ ಕೊನೆಯ ತಮ್ಮಿದಿರ್ಬೇಕಲ್ಲ. ಕೊನೆಯ ಹಾನ, ಅವನ ಹೆಸರು ಏನದ, ಮತ್ತು ಯೋಸೆಫ್ ಎಲ್ಲಿ ಹೋದ? ಎಲ್ಲ ಸಣ್ಣ ತಮ್ಮನ ಬೆನ್ಯಾಮೀನ್ ಅಂತನ, ಅವ ಎಲ್ಲಿ ಹೋದ? ಬೆಂಜಮಿನ್ ಎಲ್ಲಿ ಹನ ಕೇಳ್ತಾ ಇದ್ದಾರೆ. ಓ, ಯೋಸೇಫನಿಗೆ ಎಲ್ಲ ಗೊತ್ತಿದೆ. ತನ್ನ ಎಲ್ಲಕ್ಕಿಂತ ತನ್ನ ಬೆನ್ನ ಮೇಲೆ ಹುಟ್ಟಿದ ಸಣ್ಣ ತಮ್ಮ ಬೆನ್ಯಾಮೀನ್ ಭಾಳ ಪ್ರೀತಿ ಮಾಡಿ ಸಣ್ಣ ಮಗ ಕೊನೆಯಲ್ಲಿ ಅವನು ಹುಟ್ಟಿದ. ಅವನಿಗೆ ಕರ್ಕೊಂಡು ಬಂದಿನಿ ಎಂಬುದಾಗಿ ಹೇಳಿದ. ತಂದೆಯ ಅಪ್ಪಣೆ ತೆಗೆದುಕೊಂಡು ಬಂದಾಗ ಏನು ಮಾಡಿದ ಗೊತ್ತಾ, ಅವತ್ತು ದಿವಸ ತನ್ನ ಎಲ್ಲ ಸೇವಕರಿಗೆ ಹೊರ ಕಳಿಸ್ಕೊಟ್ಟಿದ್ದಾನೆ. ಯೋಸೇಫ ತನ್ನ ಅಣ್ಣ ತಮ್ಮಿಂದ್ರ ಮುಂದೆ ನಿಂತಿದ್ದಾನೆ.
ಅವ್ರು ಬಂದು ಇವನು ಪಾದಕ್ಕೆ ಅಡ್ಡ ಬಿದ್ದಿದ್ದಾರೆ. ಯೋಸೇಫ್ ಅಳ್ತಾ ಇದ್ದಾರೆ, ಅಣ್ಣ ನೀವು ಯಾರಂತ ತಿಳ್ಕೊಂಡಿರಿ, ನೀವು ಯಾರಂತ ತಿಳ್ಕೊಂಡಿರಿ, ನನಗೆ ನೀವು 20 ರೂಪಾಯಿಗೆ ನಂಗೆ ಮಾರಿ ಹಾಕಿದ್ದೀರಲ್ಲ ನೀವು. ಆ ಯೋಸೇಫ್ ನಿನ್ನ ತಮ್ಮನ ಇದ್ದೆ. ಹಲ್ಲೆಲೂಯಾ. ನನಗೆ ಅವಮಾನ ಮಾಡಿದ್ದೀರಲ್ಲ, ನನ್ನ ಮೇಲಂಗಿಯನ್ನು ತೆಗೆದು ಹಾಕಿದ್ದೀರಲ್ಲ, ನನ್ನ ತಂದೆ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಅಂಗಿಯನ್ನು ನೀವು ತೆಗೆದು ಹಾಕಿದ್ದೀರಲ್ಲ. ಇವತ್ತಿನ ದಿವಸ ನನ್ನ ಶಿವುಡಿಗೆ ನೀವೆಲ್ಲ ಅಡ್ಡ ಬೀಳ್ತೀರೆಂಬುದಾಗಿ ನಾನು ಹೇಳಿದ್ದಕ್ಕೆ ನೀವು ವಿರೋಧ ಮಾಡಿದ್ದೀರಲ್ಲ. ಸೂರ್ಯ ಚಂದ್ರ ನಕ್ಷತ್ರಗಳೇನು ಗೊತ್ತಾ ನನಗೆ ಅಡ್ಡ ಬೀಳ್ತು ಅಂದಾಗ ಅವತ್ತು ದಿವಸ ದಿವಸ ಡೌಟ್ ಮಾಡಿದ್ರಲ್ಲ. ನೀವು ನನಗೆ ದ್ವೇಷ ಮಾಡಿದಿರಲ್ಲ. ಯಾಕಿಷ್ಟು ದ್ವೇಷ ಮಾಡಿದ್ರಪ್ಪ? ಅವತ್ತು ದಿವಸ ನಿಮಗೆ ಆಹಾರ ತಂದು ಕೊಟ್ಟೆನಲ್ಲ ತಿನ್ನುವುದಕ್ಕಾಗಿ. ನನ್ನನ್ನು ಗುಂಡಿಯಲ್ಲಿ ಹಾಕಿ ನೀವು ಬಹಳ ಸಂತೋಷವಾಗಿ ನೀವು ನಗುತ್ತಾ ತಿಂತಾ ಇದ್ದೀರಲ್ಲ. ಆವತ್ತು ದಿವಸ ನಾನು ಎಷ್ಟು ದುಃಖಪಟ್ಟಿದೆ, ಆ ಗುಂಡಿಯಲ್ಲಿ ಎಷ್ಟು ದುಃಖಪಟ್ಟಿದೆ, ಆ ಶಿಲುವೆ ಮೇಲೆ ಎಷ್ಟು ದುಃಖಪಟ್ಟಿದೆ, ನಾ ಎಷ್ಟು ಹತ್ತಿದೆ, ಎಷ್ಟು ಕಣ್ಣೀರು ಸುರಿಸಿದೆ, ನಿಮಗಾಗಿ ನಾ ಪ್ರಲಾಪಿಸಿದೆ, ನಿಮಗಾಗಿ ನಾ ಕೂಗಿದೆ. ಕ್ಷಮಿಸಿ ಇವ್ರನ್ನ ಕ್ಷಮಿಸಿ ಎಂಬುದಾಗಿ ನಾನು ಬೇಡಿಕೊಂಡಿದ್ದೇನಲ್ಲ. ಆದರೆ ಅವತ್ತು ದಿವಸ ನಿಮಗೆ ಅರ್ಥ ಆಗದೆ ಹೋಯ್ತು. ಶಿಲುಬೆ ಮೇಲೆ ನಿಮಗೋಸ್ಕರವಾಗಿ ನಾನು ಸತ್ತು ಸಹ ನಿಮಗೆ ಅರ್ಥ ಆಗಲಾರದೆ ಹೋಯ್ತು. ಇವತ್ತಿನ ದಿವಸ ಯೋಸೇಫನ ಚರಿತ್ರೆ ಅದೇ ಇದೆ. ಅಣ್ಣ ತಮ್ಮಂದಿರಿಗೆ ಪರಿಚಯ ಆಗಲಾರದು ಹೋಯಿತು. ಎಲ್ಲರೂ ಶಿವುಡು ಅಡ್ಡ ಬಿದ್ದ ಹಾಗೆ ಆತನಿಗೆ ಅಡ್ಡ ಬಿದ್ದ ಹಾಗೆ ಹೇಳ್ತಾನೆ, ತನ್ನ ಪರಿಚಯ ಆಯ್ತಾನೆ. ಅಣ್ಣಂದರೆ ನಾನು ಯಾರಿದ್ದು ಗೊತ್ತಾ? ಯೋಸೇಫ ನಿನ್ನ ತಮ್ಮ. ಅಯ್ಯೋ ಯೋಸೇಫ್ನ, ಅಯ್ಯೋ ಒಬ್ಬರು ಮುಖ ಮ್ಯಾಗೆತ್ತು ನೋಡಲ್ಲ. ಅಣ್ಣ ತಮ್ಮಂದರೆ ನಾನೇ ಯೋಸೇಫ, ಅಂಜಬೇಡ್ರಿ. ನೀವು ನನಗೆ ಹೊಡೆದಿರಿ ಅಂತ ಹೇಳಿಬಿಟ್ಟು ನನಗೆ ದ್ವೇಷ ಇಲ್ಲ, ನೀವು ನನಗೆ ಉಗುಳಿರಿ ಅಂತ ಹೇಳಿ ನನಗೆ ದ್ವೇಷ ಇಲ್ಲ, ನನಗೇನು ಗೊತ್ತಾ ಶಿಲುಬೆಗೆ ಹಾಕಿರೋದು ನನಗೆ ದ್ವೇಷ ಇಲ್ಲ, ನನಗೇನು ಗೊತ್ತಾ ಇಷ್ಟು ನೀವೇನು ಗೊತ್ತಾ ತಿರಸ್ಕಾರ ಮಾಡಿದ್ರೆ ದ್ವೇಷ ಇಲ್ಲ. ಇನ್ನೂ ನಾನು ನಿಮ್ಗೆ ಪ್ರೀತಿ ಮಾಡ್ತೇನೆ. ಎಲ್ಲ ಅಣ್ಣ ತಮ್ಮಿದ್ರಿಗೆ ಮುದ್ದಿಡ್ತಾನೆ. ಸಣ್ಣ ತಮ್ಮ ಬೆಂಜಾಮೀನಿಗೆ ಮುದ್ದಿಡ್ತಾನೆ, ಅಪ್ಪೋ ತಮ್ಮ ನೀ ನನ್ನ ಮೇಲೆ ಹುಟ್ಟಿದ ನನ್ನ ತಮ್ಮಿದ್ದೀರಿ, ಎಂಥ ಪ್ರೀತಿ. ಇದು ನೋಡಿ ಈಗ ನಿಮ್ಮ ತಂದೆಗೆ ಹೋಗಿ ಹೇಳಿರಿ, ಇಗೋ ಯೋಸೇಫನು ಜೀವವಾಗಿ ಇದ್ದಾನೆ, ನಿನ್ನ ಮಗನು ಜೀವವಾಗಿ ಇದ್ದಾನೆ, ನಿನ್ನ ಮಗ ಎಂದು ಸಾಯುವನಲ್ಲ, ನಿನ್ನ ಮಗನು ಯಾವಾಗಲೂ ಜೀವವಾಗಿ ಇರುತ್ತಾನೆ. ಅವತ್ತು ದಿವಸ ಗುಂಡಿಯಲ್ಲಿ ಹಾಕಿದ ಹಾಗೆ ನೀವು ನನಗೆ ಇವತ್ತು ಶಿಲುಬೆ ಮೇಲೆ ಹಾಕಿದ್ದೀರಲ್ಲ, ಸತ್ತು ಜೀವವಾಗಿ ಎದ್ದು ಬಂದಿದ್ದೇನೆ. ಇದನ್ನು ಹೋಗಿ ಏನು ಗೊತ್ತಾ, ನಮ್ಮ ತಂದೆಗೆ ನೀವು ತಿಳಿಸಿರಿ, ನಿನ್ನ ಮಗ ಇನ್ನೂ ಜೀವವಾಗಿ ಇದ್ದಾನೆ, ನಿನ್ನ ಮಗನು ಯಾವಾಗಲೂ ಜೀವವಾಗಿ ಇರುತ್ತಾನೆ, ಸಾಯುವುದಿಲ್ಲ. ಯಾಕಂದ್ರೆ ನೀನು ನನ್ನನ್ನು ಬಹಳವಾಗಿ ಪ್ರೀತಿ ಮಾಡಿದಿ, ನೀನು ಪ್ರೀತಿ ಮಾಡಿ ನಿನ್ನ ನಿಲುವಂಗಿ ನನಗೆ ಕೊಟ್ಟಿದ್ದಿ, ಆದ್ದರಿಂದ ನಾನು ಸಾಯುವಂಥವನಲ್ಲ. ಈ ನಿಲುವಂಗಿ ನನ್ನ ಮೇಲೆ ಇರುವುದರಿಂದ ನಾನು ಯಾವಾಗಲೂ ಬದುಕುವವನಾಗಿರುತ್ತೇನೆ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರುವುದರಿಂದ ನಾನು ಯಾವಾಗಲೂ ಬದುಕುವನಾಗಿದ್ದೇನೆ. ಯೋಸೇಫನಾಗಿ ಹೋಗಿ ಏನು ಗೊತ್ತಾ, ಅಣ್ಣ ತಮ್ಮಿಂದರಿಗೆ ಹೇಳಿರಿ ಎಂಬುದಾಗಿ, ತಂದೆಗೆ ಹೇಳಿರಿ ಎಂಬುದಾಗಿ ಅವರ ಕತ್ತೆಯ ಮೇಲೆ ದವಸ ಧಾನ್ಯಗಳನ್ನು ಕೊಟ್ಟು ನನ್ನ ತಂದೆಯನ್ನು ಕರೆದುಕೊಂಡು ಬನ್ನಿರಿ. ನನ್ನ ತಂದೆ ಮುಪ್ಪಿನವನಾಗಿರ್ತಾನೆ, ಯಾಕೊಬ್ಬ ಪೂರ್ಣ ಮುಪ್ಪಿನವಾಗಿರ್ತಾನೆ. ಆವಾಗ ತಂದೆ ಕರ್ಕೊಂಡು ಬನ್ನಿರಿ. ಹೋಗುವಾಗ ಏನು ಮಾಡ್ತಾರೆ ಗೊತ್ತಾ, ತಾನು ಕುಂತು ತಿರುಗುವಂಥ ರಥವನ್ನು ಕಳಿಸಿದ, ತಂದೆಗೆ ಉಡುಗೊರೆಯನ್ನು ಕಳಿಸಿದ, ಬೆಳ್ಳಿ ಬಂಗಾರವನ್ನು ಕಳಿಸಿದ. ತಂದೆಯನ್ನು ಕರೆದುಕೊಂಡು ಬರುವುದಕ್ಕೋಸ್ಕರವಾಗಿ ರಥವನ್ನು ತನ್ನ ಸಿಪಾಯಿಗಳನ್ನು ಕೊಟ್ಟು ಎಲ್ಲಿ ಗೊತ್ತಾ ಯೂದಾಯ ಕಳಿಸಿ ಶೆಕೆಮಿಗೆ ಕಳಿಸ್ಕೊಡ್ತಾ ಇದ್ದಾನೆ. ಆವಾಗ ಬಂದ್ಬೇಕು, ಅಪ್ಪ ಏನು ಬಂದಿರ ಮಕ್ಕಳೇ, ಏನು ಸುದ್ದಿ? ನಿನ್ನ ಮಗ ಯೋಸೇಫನು ಜೀವವಾಗಿ ಇದ್ದಾನೆ. ನನ್ನ ಮಗ ಯೋಸೇಫ್ ಜೀವಾಗಿ, ಇವತ್ತಿನ ದಿವಸ ಅವನೇ ಐಗುಪ್ತ ದೇಶಕ್ಕೆ ಅಧಿಕಾರಿ, ಅವನೇ ಈ ಬರಗಾಲದಲ್ಲೆಲ್ಲ ಸಾಕಿ ಸಲುತಕ್ಕಂಥವನು ಅವನೇ, ನಮಗೆ ಇಷ್ಟೆಲ್ಲ ದವಸ ಧಾನ್ಯವನ್ನು ಕಳಿಸಿಕೊಡ್ತಕ್ಕಂಥವನು ಅವನೇ. ಇವತ್ತಿನ ದಿವಸ ಜೀವವಾಗಿ ಇದ್ದಾನೆ, ತಂದೆಯೇ ಜೀವವಾಗಿ ಇದ್ದಾನೆ. ನನ್ನ ಮಗ ಇನ್ನೂ ಜೀವವಾಗಿ ಇದ್ದಾನಾ? ನನ್ನ ಮಗನು ಇನ್ನೂ ಜೀವವಾಗಿ ಉಳಿದಿದ್ದಾನಾ? ಇವತ್ತಿನ ದಿವಸ ನನ್ನ ಮಗ ಜೀವ ಹೆಂಗೆ ಉಳಿಲಕ್ಕೆ ಸಾಧ್ಯ ಅದ? ಆಗ ಹೇಳ್ತಾನೆ, ಯೋಸೇಫನು ಇನ್ನೂ ಜೀವದಿಂದಿದ್ದಾನೆ, ಅವನು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿದ್ದನು ತಿಳಿಸಲು ಅವರು ಸ್ತಬ್ಧನಾಗಿ ನಂಬಲಿಲ್ಲ. ತರುವಾಯ ಯೋಸೇಫನು ಹೇಳಿ ಕಳಿಸಿದ ಎಲ್ಲ ಮಾತುಗಳನ್ನು ಕೇಳಿ ತನ್ನ ಪ್ರಯಾಣಕ್ಕೋಸ್ಕರ ಯೋಸೇಫನ ಕಡೆಯಿಂದ ಬಂದ ರಥಗಳನ್ನು ನೋಡಿ ಇಸ್ರಾಯೇಲ್ ನೆನೆಸಿಕೊಳ್ಳು ಅವರ ತಂದೆ ಯಾಕೋಬನು ಚೇತರಿಸಿಕೊಂಡ. ರಥಗಳು ನೋಡ್ದ. ರಥ ನೋಡಿದ ಮೇಲೆ ಆವಾಗ ನನ್ನ ಮಗ ಜೀವವಾಗಿ ಇದ್ದಾನಲ್ಲ,
ಮುದೀತಲ್ಲಿ ಸತ್ತೋಗಿದಂತ ತಿಳ್ಕೊಂಡಿದ್ದೆ ನಾನು. ನನ್ನ ಮಗ ಬದುಕಿ ಬಂದಿದ್ದಾನೆ. ಸತ್ತು ಹೋಗಿದ್ದ ನನ್ನ ಮಗ ಬದುಕಿ ಬಂದಿದ್ದಾನೆ. ಅಯ್ಯೋ, ಈಗ ನಾನು ನನ್ನ ಮಗನಿಗೆ ನೋಡ್ಬೇಕು, ಸಾಕು. ನಾನು ನನ್ನ ಮಗನಾದ ಯೋಸೇಫನು ಸಜೀವನಾಗಿದ್ದಾನೆ. ನಾನು ಸಾಯೋದಕ್ಕಿಂತ ಮುಂಚೆ ಹೋಗಿ ಅವನನ್ನು ನಾನು ನೋಡುವೆನು. ನನ್ನ ಮಗ ಜೀವವಾಗಿಯೇ ಇದ್ದಾನೆ. ನನ್ನ ಮಗ ಸಜೀವವಾಗಿದ್ದಾನೆ. ಸತ್ತು ಜೀವದಿಂದ ಎದ್ದು ಬಂದಿದ್ದಾನೆ. ನನ್ನ ಮಗ ಸತ್ತು ಜೀವದಿಂದ ಎದ್ದು ಬಂದಿದ್ದಾನೆ, ಸಜೀವನಾಗಿದ್ದಾನೆ. ನಾನು ಸಾಯುವುದಕ್ಕಿಂತ ಮುಂಚೆ ನಾನು ಹೋಗಿ ನನ್ನ ಮಗನಾದ ಯೋಸೇಫನನ್ನು ನಾನು ನೋಡುವೆ. ಮುದಿತಲಿ ಇವತ್ತಿನ ದಿವಸ ಎಷ್ಟು ಸಂತೋಷ ಪಡ್ತಾರೆ. ನನ್ನ ಮಗ ಜೀವವಾಗಿಯೇ ಇದ್ದಾನೆ. ನಾನು ಹೋಗಿ ಏನು ಗೊತ್ತಾ, ನನ್ನ ಮಗನನ್ನು ನಾನು ನೋಡುತ್ತೇನೆ. ಏನಂತ ಹೇಳ್ತಾನೆ ಗೊತ್ತಾ, ಸಾಕು, ನನ್ನ ಮಗನಾದ ಯೋಸೇಫನು ಸಜೀವನಾಗಿದ್ದಾನೆ. ನಾನು ಸಾಯುವುದಕ್ಕಿಂತ ಮುಂಚೆ ಹೋಗಿ ಅವನನ್ನು ನೋಡುವೆನು ಎಂಬುದಾಗಿ ಯಾಕೋಬನು ಹೇಳುತ್ತಾ ಇದ್ದಾನೆ. ತಯಾರಾದ, ಇಟ್ ಈಸ್ ಎನಫ್. ಮೈ ಸನ್ ಜೋಸೆಫ್ ಈಸ್ ಸ್ಟಿಲ್ ಅಲೈವ್. ಐ ವಿಲ್ ಗೋ ಆ್ಯಂಡ್ ಸಿ ಹಿಮ್ ಬಿಫೋರ್ ಐ ಡೈ. ಹೇಳ್ತಾನೆ ಗೊತ್ತಾ, ಐ ವಿಲ್ ಗೋ, ಇಟ್ ಈಸ್ ಎನಫ್. ನನಗೆ ಸಾಕಿ, ಏನು ಬೇಕಾಗಿಲ್ಲ ನನಗೆ. ನನ್ನ ಮಗ ಜೀವವಾಗಿಯೇ ಇದ್ದಾನೆ. ನನ್ನ ಮಗ ಸತ್ತಿಲ್ಲ. ನನ್ನ ಮಗ ಬದುಕುತ್ತಾನೆ. ನನ್ನ ಮಗ ಸದಾಕಾಲ ಬದುಕುವನಾಗಿದ್ದಾರೆ. ಆ ಮಗನಿಗೆ ನಾನು ನೋಡಬೇಕು. ಆ ಮಗನ ದರ್ಶನ ಮಾಡಬೇಕು. ನಾನು ಆ ಮಗನ ನೋಡಬೇಕು. ಆ ಮಗನಿಗೆ ನೋಡಿ ನಾನು ಸಾಯಬೇಕು. ತಂದೆ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯರೇ, ನಾವು ಜೀವವಾಗಿ ಇದ್ದೇವಲ್ಲ. ಇಸ್ರಾಯೇಲರು ಏನು ಮಾಡಿದರು ಗೊತ್ತಾ, ಆ ಮಗನನ್ನು ಸೇರಿಸಿಕೊಳ್ಳದೆ ಹೋದರು. ಯೋಸೇಫನನ್ನು ಸೇರಿಸಿಕೊಳ್ಳದ ಹಾಗೆ ಅದೇ ಇಸ್ರಾಯೇಲ್ನ ಮನೆತನದವರು ಮುಂದೆ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಸೇರಿಸಿಕೊಳ್ಳದೆ ಹೋದರು. ಅವರಲ್ಲಿ ಗುಂಡಿಯಲ್ಲಿ ಹಾಕಿದರು. 20 ರೂಪಾಯಿಗೆ ಮಾರಿದರು. ಇಲ್ಲಿ ಇವ್ರಿಗೆ ಗೊತ್ತಾ 30 ರೂಪಾಯಿಗೆ ಮಾರಿದರು. ಆತನನ್ನು ಶಿಲುಬೆಗೆ ಹಾಕಿದರು. ಇಲ್ಲಿ ಇವರು ಗುಂಡಿಗೆ ಹಾಕಿದರು. ಯೇಸು ಆದರೂ ಜೀವದಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ, ಜೀವದಿಂದ ಎದ್ದು ಬಂದಿದ್ದಾನೆ. ಅದಕ್ಕೆ ಮಗ ಹೇಳ್ತದ, ನಾನು ಸಾಯುವುದಕ್ಕಿಂತ ಮುಂಚೆ ನನ್ನ ಮಗನಾದ ಯೋಸೇಫನನ್ನು ನಾನು ನೋಡ್ತೇನೆ. ನಾನು ಸಾಯುವುದಕ್ಕಿಂತ ಮುಂಚೆ ನಾನು ಹೋಗಿ ಯೇಸುವನ್ನು ನೋಡುವೆನು. ಸಾಯುವುದಕ್ಕಿಂತ ಮುಂಚೆ ದೇವರ ಮಕ್ಕಳೇ, ಆ ಯೇಸುವಿನ ದರ್ಶನ ಮಾಡಬೇಕು. ಸಾವು ಬರುವುದಕ್ಕಿಂತ ಮುಂಚೆಯೇ ಯೇಸುವನ್ನು ನೋಡಿ ಸಾಯಬೇಕು. ಆ ಯೇಸುವನ್ನು ನೋಡಿ ಸತ್ತಾಗ ಮಾತ್ರ ನೀ ಬದುಕುವನಾಗಿರ್ತಿ. ಯೇಸುವನ್ನು ನೋಡಿದಾಗ ಮಾತ್ರ ನೀ ಬದುಕುವನಾಗಿರ್ತಿ. ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ಅವನು ಸಾವನ್ನು ಕಾಣುವುದಿಲ್ಲ, ಅವನು ಯಾವಾಗಲೂ ಜೀವವಾಗಿರ್ತಾನೆಂಬುದಾಗಿ 8ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 51ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಮಗ ಸಜೀವನಾಗಿದ್ದಾನೆ. ಆ ಮಗನಿಗೆ ನಾನು ನೋಡ್ತೇನೆ. ಐ ವಿಲ್ ಸಿ ಹಿಮ್, ಐ ವಿಲ್ ಗೋ ಆ್ಯಂಡ್ ಸಿ ಹಿಮ್ ಬಿಫೋರ್ ಐ ಡೈ. ಇವತ್ತು ದಿವಸ ನಾನು ಸಾಯೋದಕ್ಕಿಂತ ಮುಂಚೆ ನೀವು ಏನು ಆತನ ದರ್ಶನ ಮಾಡಬೇಕಾಗಿದೆ ಪ್ರಿಯರೇ. ಸಾವು ಬರೋದಕ್ಕಿಂತ ಮುಂಚೆ ಯೇಸುವಿಗೆ ನಂಬೋದಾದ. ಇಸ್ರಾಯೇಲರು ಸಾವು ಬರೋದಕ್ಕಿಂತ ಮುಂಚೆಯೇ ಯೇಸುವನ್ನು ತನ್ನ ಸ್ವಂತ ರಕ್ಷಕನೆಂಬುದಾಗಿ ನಂಬಬೇಕಾಗಿದೆ. ಇವತ್ತಿನ ದಿವಸ ಕ್ರೈಸ್ತರಾದ ನಾವುಗಳು ನಮ್ಮ ಜೀವಮಾನದಲ್ಲಿ ಸಾವು ಬರುವುದಕ್ಕಿಂತ ಮುಂಚೆಯೇ ಯೇಸುವನ್ನು ನೋಡಿ ಸಾಯಬೇಕು. ಯೋಸೇಫ್ ತನ್ನ ಮಗನನ್ನು ನೋಡ್ತಾ ಇದ್ದಾನೆ. ಯಾರಿಗೆ ನೋಡ್ತಾ ಇದ್ದಾನೆ? ಯೋಸೇಫ ಯೇಸು ಕ್ರಿಸ್ತನಿಗೆ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಯೋಸೇಫನಿಲ್ಲ. ಯೋಸೇಫನಲ್ಲಿ ಯಾರು ಗೊತ್ತಾ? ಯೇಸು ಇದ್ದಾನೆ. ಆ ಯೇಸುವನ್ನು ನೋಡಿ ನಾನು ಸಾಯ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಏನು ಗೊತ್ತಂತಂದ್ರೆ, ನಾವು ಸಾವು ಬರೋದಕ್ಕಿಂತ ಮುಂಚೆಯೇ ಏನು ಗೊತ್ತಾ, ಯೇಸುವನ್ನು ನೋಡಿ ಸಾಯಬೇಕೆಂಬುದಾಗಿ. ಅಬ್ರಹಾಮನು ತಾನು ಸಾಯುವುದಕ್ಕಿಂತ ಮುಂಚೆ ಆತನನ್ನು ನೋಡಬೇಕೆಂಬುದಾಗಿ ನೋಡಿದ ಎಂಬುದಾಗಿ ಅಬ್ರಹಾಮನು ನನ್ನನ್ನು ನೋಡಿದನು ಎಂಬುದಾಗಿ ಕರ್ತನು ಬರಿ. ಮೋಶೆ ನನ್ನನ್ನು ನೋಡಿದನೆಂಬುದಾಗಿ ಅನೇಕ ಪ್ರವಾದಿಗಳು ಅವರ ಪ್ರವಾದನೆಯಲ್ಲಿ ನನ್ನನ್ನು ನೋಡಿದನೆಂಬುದಾಗಿ ಆ ವಾಕ್ಯ ಎಂಬಾತರ ಅವತ್ತು ದಿವಸ ಲೋಕ ಉಂಟು ಮಾಡಿದಾಗ ಅವತ್ತಿನ ದಿವಸ ಲೋಕದಲ್ಲಿ ಆತನು ಇದ್ದನು ಎಂಬುದಾಗಿ ಅಬ್ರಹಾಮನ ವಿಷಯದ ಎಲ್ಲರ ವಿಷಯದಲ್ಲಿ ಗೊತ್ತಾ, ಎಲ್ಲ ಪ್ರವಾದಿಗಳು ಆತನನ್ನು ನೋಡಿದ್ದಾರೆ, ದೂರದಿಂದಲೇ ನೋಡಿದ್ದಾರೆ ಬರೆಯಲ್ಪಟ್ಟ. ಆತನಿಗಾಗಿ ಕಾದುಕೊಂಡಿದ್ದ ನನ್ನ ಮಗ ಯಾವಾಗ ನೋಡ್ತೆ, ಮುಪ್ಪಿನವರಿಗೂ ಅವ ಅಳುತ್ತಾ ಇದ್ದ. ಆ ನಿಲುವಂಗಿಯನ್ನು ಮುಂದಿಟ್ಟುಕೊಂಡು ಯಾಕೋಬನು ಅಯ್ಯೋ ನನ್ನ ಮಗನು ಸತ್ತು ಹೋದ ಅಂತ ಇದ್ದ. ಆದರೆ ಸಮಾಚಾರ ಏನು ಬಂತು ಗೊತ್ತಾ, ನಿನ್ನ ಮಗನು ಸತ್ತಿಲ್ಲ, ಜೀವವಾಗಿ ಇದ್ದಾನೆ, ಈಗೋ ಎದ್ದು ಬಂದಿದ್ದಾನೆ. ಆ ಮಗನಿಗೆ ನಾನು ನೋಡಬೇಕು, ಆ ಮಗನಿಗೆ ನೋಡಬೇಕು. ಕರ್ತನಲ್ಲಿ ಪ್ರಿಯರೇ, ಇವತ್ತು ದಿವಸ ಲೋಕ ಯೇಸುವನ್ನು ನೋಡಬೇಕು, ಯೇಸುವನ್ನು ಲವಲವಿಕೆಯಿಂದ ನೋಡಬೇಕೆಂಬುದಾಗಿ ದೇಶ ಕಾದುಕೊಂಡಿದೆ. ಒಂದು ದಿವಸ ನೀವು ನೋಡ್ರಿ, ಏನು ಗೊತ್ತಾ,
ಲೋಕನೇ ಕಾದುಕೊಂಡಿದೆ. ಯೇಸು ಸ್ವಾಮಿಯನ್ನು ನೋಡಬೇಕೆಂಬುದಾಗಿ ಜಗತ್ತೇನು ಗೊತ್ತಾ ಕಾದುಕೊಂಡಿದೆ. ಯೇಸುವನ್ನು ನೋಡದೆ ಏನು ಗೊತ್ತಾ ಯಾರು ಸಹಿತಾರೆ ಗೊತ್ತಾ? ಇಲ್ಲಿ ಗೊತ್ತಾ ದೇವಪುತ್ರರ ಮಹಿಮೆ ನಾವು ನೋಡ್ತೇವೆ ಗೊತ್ತಾ? ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 19ನೇ ವಚನ ಬರೀತಾರೆ ಗೊತ್ತಾ? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಏನಂತ ಹೇಳ್ತಾರೆ ಗೊತ್ತಾ? ಲೋಕ ಯೇಸುವನ್ನು ನೋಡಬೇಕೆಂಬುದಾಗಿ ಏನು ಮಾಡ್ತಿತ್ತು ಗೊತ್ತಾ? ಪ್ರತ್ಯಕ್ಷವಾಗಿ ಆತ ಕಾದುಕೊಂಡಿದೆ ಎಂಬುದಾಗಿ. ಯೇಸು ಬರುವವರಿಗೆ ಜನ ಏನು ಗೊತ್ತಾ? ಯೇಸುವನ್ನು ನೋಡುವ ತನಕ ಏನು ಗೊತ್ತಾ? ಈ ಲೋಕದಲ್ಲಿ ಆತನು ಬರೋದಿಲ್ಲ. ಲೋಕಕ್ಕೆ ಸ್ವಾರ್ಥ ಸಾರಲ್ಪಡ್ತಾ ಇದೆ. ಇಡೀ ಜಗತ್ತಿಗೆ ಸ್ವಾರ್ಥ ಸಾರಿ ಹೇಳಲ್ಪಡ್ತಾ ಇದೆ. ಆ ಯೇಸುವನ್ನು ನೋಡಿದ ಮೇಲೆ ನೋಡಿದವರಿಗೆ ಏನು ಗೊತ್ತಾ? ಪರಲೋಕ ಅದ. ಯೇಸುವನ್ನು ನೋಡದವರಿಗೆ ಪರಲೋಕ ಇಲ್ಲವೇ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಹೀಗೆ ಎಷ್ಟೋ ಪ್ರವಾದಿಗಳು ಈ ಯೇಸುವನ್ನು ನೋಡಬೇಕೆಂಬ ಅಬ್ರಹಾಂ, ಇಸಾಕ್, ಯಾಕೋಬ್, ಇವತ್ತಿನ ದಿವಸ ಯಾಕೋಬನ ವಂಶದವರು, ಇವತ್ತಿನ ದಿವಸ ಕ್ರೈಸ್ತರಾದ ನಾವು ಈ ಆಶೀರ್ವಾದ ಅಲ್ಲಿತ್ತು. ಅದಕ್ಕಾಗಿ ಏನು ಗೊತ್ತಂದ್ರೆ ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಯೆಹೋವನ ಸನ್ನಿಧಿಯಲ್ಲಿ ಆಶೀರ್ವದಿಸ್ತೇನೆ ಎಂಬುದಾಗಿ ಆದಿಕಾಂಡ 27:7 ಯಾರು ಹೇಳ್ತಾನೆ ಗೊತ್ತಾ? ಇಸಾಕ್ ಹೇಳ್ತಾನೆ. ಸಾವು ಬರುವುದಕ್ಕಿಂತ ಮುಂಚೆಯೇ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಾವು ನೋಡಬೇಕೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡ್ತೇವೆ ಗೊತ್ತಾ ಅಂತಂದ್ರೆ ಲೂಕನ ಬರೆದ ಸುವಾರ್ತೆ ಈ 2ನೇ ಅಧ್ಯಾಯದ ಈ ಭಾಗದಲ್ಲಿ ಏನು ಗೊತ್ತಾ ಅಂತಂದ್ರೆ ಯೇಸು ಸ್ವಾಮಿ ಹುಟ್ಟಿ ಬಂದಾಗ ಆತನನ್ನು ನೋಡುವುದಕ್ಕೋಸ್ಕರವಾಗಿ ಬಹಳ ಭಕ್ತರು ಕಾದುಕೊಂಡಿದ್ದರು. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಆತನು ಯಾವಾಗ ಬರ್ತಾನೆ ಎಂಬುದಕ್ಕೆ ಕಾದುಕೊಂಡಿದ್ದರು. ಭಾಳ ಜನ ಕಾದುಕೊಂಡಿದ್ದರು ಅವತ್ತಿನ ದಿವಸ ಭಕ್ತರು. ಅದರಲ್ಲಿ ಏನು ಗೊತ್ತಂತಂದ್ರೆ ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ. ಅವನೇನು ಗೊತ್ತಾ? ಇಸ್ರಾಯೇಲ್ ವಂಶದವರನ್ನು ಬಿಡಿಸುವವನು ಯಾವಾಗ ಬರ್ತಾನೆ ಎಂಬುದಾಗಿ ಇಲ್ಲೇನು ಗೊತ್ತಂದ್ರೆ ಒಬ್ಬ ಮನುಷ್ಯನು ಕಾದುಕೊಂಡಿದ್ದಾನೆ. ನಾವು ನೋಡ್ತೇವೆ ಗೊತ್ತಂತಂದ್ರೆ ಲೂಕ 2:25 ಗೊತ್ತಾ? ಸೀಮೋನನು ಮುಪ್ಪಾಗಿ ಮುದುಕನಾಗಿರುವಂಥ ಸಂದರ್ಭದಲ್ಲಿ ಯೇಸು ಹುಟ್ಟಿ 8ನೇ ದಿವಸಕ್ಕೆ ಏನು ಗೊತ್ತಾ? ನಾಮಕರಣ ಮಾಡೋದಕ್ಕೋಸ್ಕರವಾಗಿ ದೇವರ ಆಲಯಕ್ಕೆ ತೆಗೆದುಕೊಂಡು ಹೋದಾಗ ಅವನಿಗೇನು ಗೊತ್ತಾ? ತಂದೆಯೇ, ನಾನು ಸಾಯಬೇಕಲ್ಲ, ಮುಪ್ಪಾಯ್ತಲ್ಲ ಸ್ವಾಮಿ, ನನಗೆ ಕಳಿಸಿಬಿಡು ಎಂಬುದಾಗಿ ಹೇಳಿದಾಗ ಕೇಳ್ತಾ ಆಗ ಅವನಿಗೆ ದೇವದೂತನು ಹೇಳ್ತಾ ಇದ್ದಾನೆ, ಕರ್ತನು ಕಳಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲ ಎಂದು ಪವಿತ್ರಾತ್ಮ ಅವನಿಗೆ ಹೇಳಿದ. ಸಾಯುವುದಕ್ಕಿಂತ ಮುಂಚೆ ನೀನು ಯೇಸು ಕ್ರಿಸ್ತನನ್ನು ದರ್ಶನ ಮಾಡಿದ ಮೇಲೆ ನೀ ಸಾಯಿತೀ ಎಂದು ಮುಪ್ಪಾಗಿರ್ತಕ್ಕಂಥ ಸೀಮೋನನಿಗೆ ದೇವರ ಆತ್ಮವನಿಗೆ ತಿಳಿಸಿದ. ನಾಳೆಗೆ ಸಾಯಲಿಕ್ಕಿದ್ದಾನೆ. ಯೇಸುವನ್ನು ಅವತ್ತಿನ ದಿವಸ ತೆಗೆದುಕೊಂಡು ಬರ್ತಾ ಇದ್ದಾರೆ 8ನೇ ದಿನಕ್ಕೆ. ಅವತ್ತು ದಿವಸ ಕಾದುಕೊಂಡಿದ್ದಾನೆ. ಆ ಮಗನು ಬರ್ತಾನೆ ಎಂಬುದಾಗಿ ಇವತ್ತು ದಿವಸ ನನಗೆ ಕನಸು ಬಿದ್ದಿದೆ. ನನಗೆ ಹೇಳಿದ ದೇವರ ವಾಕ್ಯ ನನಗೆ ಹೇಳಿದೆ. ದೈವ ವಾಕ್ಯ ನನಗೆ ರಾತ್ರಿ ಕನಸಿನಲ್ಲಿ ಹೇಳಿದೆ. ಆ ಮಗ ಇವತ್ತು ದಿವಸ ದೇವರ ಆಲಯಕ್ಕೆ ಬರ್ತಾನೆ, ಅವನನ್ನು ನೋಡಿದ ಮೇಲೆ ನಾನು ಸಾಯ್ತೇನೆ ಎಂಬುದಾಗಿ ಅವನು ಕಾದುಕೊಂಡಿದ್ದ. ಯೇಸು 8 ದಿನದ ಮಗುವನ್ನು ತೆಗೆದುಕೊಂಡು ದೇವರ ಆಲಯಕ್ಕೆ ತಂದೆ ತಾಯಿಗಳು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ಆ ಮಗುವಿಗೆ ಮುದ್ದಿಟ್ಟಿದ ಮೇಲೆ 29ನೇ ವಚನದಲ್ಲಿ ಏನು ಹೇಳ್ತಾನೆ ಸೀಮೋನು ಗೊತ್ತಾ? ಒಡೆಯನೇ, ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸರಿಗೆ ಅಪ್ಪಣೆ ಆಯಿತು. ಒಡೆಯನೇ, ನಾ ಇಷ್ಟು ದಿವಸ ಕಾದ್ಕೊಂಡಿದ್ದೆಯಪ್ಪ, ನೀ ಯಾವಾಗ ಬರ್ತಿ? ನಾನು ಸಾಯೋದಕ್ಕಿಂತ ಮುಂಚೆ ನೀನು ನೋಡಬೇಕೆಂಬುದಾಗಿ ನಾನು ಕಾದುಕೊಂಡಿದ್ದೆಯಪ್ಪ. ಈಗ ನಾ ಕಣ್ಣಾರೆ ನಾನು ನೋಡಿದೆನಲ್ಲಪ್ಪ, ಈಗೇನು ಗೊತ್ತಾ? ನನಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡು. ಹಾಲೆಲೂಯಾ. ಸಾವು ಬರೋದಕ್ಕಿಂತ ಮುಂಚೆಯೇ ಸೀಮೋನನು ನಿನ್ನ ನೋಡಿದ ಮೇಲೆ ಸಾಯ್ತೇನೆ ಸ್ವಾಮಿ, ಯಾವಾಗ ಬರ್ತೀ ಎಂಬುದಾಗಿ ಕಾದುಕೊಂಡಿದ್ದ. ಆ ಮಗುವನ್ನು ನೋಡಿದ, ಕಣ್ಣಾರೆ ನೋಡಿ ಆ ಮಗುವನ್ನು ಮುದ್ದಿಟ್ಟು, ಅಯ್ಯೋ ಕರ್ತನೇ, ಈಗೇನು ಗೊತ್ತಾ? ನಾನು ಸಾರ್ಥಕ ಆಯಿತು, ಈಗ ನನಗೆ ಸಮಾಧಾನದಿಂದ ಹೋಗ್ಲಿಕ್ಕೆ ನನಗೆ ಅಪ್ಪಣೆ ಕೊಡು. ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಎಲ್ಲ ಜನರು ಅವನ ಮೂಲಕ ರಕ್ಷಿಸಲ್ಪಡಬೇಕೆಂಬುದಾಗಿ ಕಾದುಕೊಂಡಿದೆ ಲೋಕ. ಅಪ್ಪ, ನಾನಾದರೂ ಆತನ ನೋಡಿದೆ, ಈಗೇನು ಗೊತ್ತಾ? ನನಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿದ್ರೆ ಹೋದ. ಆ ಮಗನನ್ನು ಸಾಯುವುದಕ್ಕಿಂತ ಮುಂಚೆ ಇನ್ನೊಬ್ಬಳು ಭಕ್ತಳಿದ್ದಾಳೆ. ಇನ್ನೊಬ್ಬಳೇನು ಗೊತ್ತಾ? ಆಕೆ ಭಕ್ತಳಿದ್ದಾಳೆ. ಇವಳೇನು ಗೊತ್ತಂತಾರ? ಬಹಳ ಭಕ್ತಿವಂತರು. ಅನ್ನಳೆಂಬಂಥ ಪ್ರವಾದಿ ಇದ್ದಳು. ಈಕೆ ಮುಪ್ಪಿನವರೆಗೂ ಕಾದುಕೊಂಡಿದ್ದಳು. ಇಸ್ರಾಯೇಲನ್ನು ಬಿಡುಗಡೆ ಮಾಡ್ತಕ್ಕಂಥವನು ಯಾವಾಗ ಬರ್ತಾನೆ ಎಂಬುದಕ್ಕೆ ಕಾದುಕೊಂಡಿದ್ದಳು.
ಮುಪ್ಪಿನ ವಯಸ್ಸಾಗುವ ತನಕ 84 ವರ್ಷ ಕಾದುಕೊಂಡಿದ್ದಳು. ಯಾವಾಗ ಬರ್ತಾನೋ. ಆವಾಗ ಆ ನಾಮಕರಣಕ್ಕೋಸ್ಕರ ಬರ್ತಕ್ಕಂಥ ಆ ದಿನದಲ್ಲಿ ಸೀಮೋನನ ಜೊತೆಯಲ್ಲಿ ಏನು ಗೊತ್ತಾ, ಇವಳು ಸಾಲಿದ್ದಾಳೆ. ಅಯ್ಯೋ, ಆ ಮಗವನ್ನು ನೋಡಿದ್ದಾಳೆ, ಆ ಮಗವನ್ನು ಅಪ್ಪಿಕೊಂಡಿದ್ದಾಳೆ. ಅಯ್ಯೋ, ಯೆರೂಸಲೇಮಿನ ಬಿಡುಗಡೆ ಯಾವಾಗ ಆದಾತು ಎಂಬುದಾಗಿ ಹಾರೈಸಿದಳು. ಆ ಧರ್ಮಶಾಸ್ತ್ರ ಹೇಳಿದ ಪ್ರಕಾರ ಗೊತ್ತಾ, ಆ ಬಾಲಕನ ನೋಡಿ ಅವಳು ಕೃತಾರ್ಥಳಾದಳು ಸಾಯುವುದಕ್ಕಿಂತ ಮುಂಚೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತಿಯ ಜೀವಮಾನ ಹೇಗಿದೆ ಗೊತ್ತಾ, ಸಾವು ಬರುವುದಕ್ಕಿಂತ ಮುಂಚೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಗ್ರಹಿಸಿಕೊಂಡು ಸಾಯಬೇಕು. ಯೋಸೇಫನು ತನ್ನ ತಂದೆಗೆ ಹೇಳಿದಂಥ ಮಾತು ನೆರವೇರಿತು. ಅಯ್ಯೋ, ಆವಾಗ ಮುಪ್ಪಿನ ತಂದೆ ಯಾಕೋಬನು, ಅಯ್ಯೋ ನನ್ನ ಮಗನ ನೋಡಿದ್ದೇನಲ್ಲ, ನೋಡಿದ ಮೇಲೆ ಇನ್ನೇನಾಯಿತು, ಮುಪ್ಪಿನ ಮುದುಕನಾದ, ಈ ಲೋಕದ ಯಾತ್ರೆ ಮುಗಿಸ್ದ. ಯೋಸೇಫನನ್ನು ನೋಡಲಿಲ್ಲ, ಯೋಸೇಫನಲ್ಲಿರ್ತಕ್ಕಂಥ ಕ್ರಿಸ್ತನನ್ನು ನೋಡಿದ. ಇವತ್ತಿನ ದಿವಸ ಆ ಯೇಸು ನಮ್ಮ ಜೀವಮಾನದಲ್ಲಿದ್ದು ಈ ಲೋಕದ ಯಾತ್ರೆ ಮುಗಿಸಬೇಕು. ಮುಪ್ಪಿನ ಮುದುಕನಾಗಿದ್ದಾಗಲೂ ಸಾವು ಬರುವುದಕ್ಕಿಂತ ಮುಂಚೆಯೇ ಆತನಿಗೆ ನಾವು ನಂಬಬೇಕಾಗಿದೆ, ಭಕ್ತರಾಗಿ ಸಾಯಬೇಕಾಗಿದೆ, ಆತನ ಮಕ್ಕಳಾಗಿ ಸಾಯಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಮಗನಾದ ಯೇಸುವನ್ನು ನೋಡುವ ತನಕ ನೀನೆಂದೂ ಸಾಯುವುದಿಲ್ಲ ಎಂಬುದಾಗಿ ಸೀಮೋನಿಗೆ ಹೇಳಿದ ಹಾಗೆ, ಪ್ರವಾದನೆ ಅನ್ನಳಿಗೆ ಹೇಳಿದ ಹಾಗೆ, ಯಾಕೋಬನಿಗೆ ತನ್ನ ಮಗನನ್ನು ನೋಡಿದ, ಯೇಸುವನ್ನು ನೋಡಿದ, ಆ ಯೇಸುವನ್ನು ದೂರದಿಂದಲೇ ನೋಡಿದ. ಆ ಆಶೀರ್ವಾದ, ಆ ಮೇಲಂಗಿ ಅವನಲ್ಲಿತ್ತು. ಅಬ್ರಹಾಮನ ಮೇಲೆ ಆ ಮೇಲಂಗಿ ಇತ್ತು, ಇಸಾಕನಲ್ಲಿ ಆಶೀರ್ವಾದ ಇತ್ತು, ಯಾಕೋಬನಲ್ಲಿ. ಅದಕ್ಕೆ ಅಬ್ರಹಾಮ್, ಯಾಕೋಬ್, ಇಸಾಕನ ದೇವರು ಯಾರು? ಯೇಸು. ಅಬ್ರಹಾಮ್, ಇಸಾಕ್, ಯಾಕೋಬ್. ಅಬ್ರಹಾಮನಲ್ಲಿ ಆಶೀರ್ವಾದ ಇತ್ತು, ಇಸಾಕನಲ್ಲಿ ಆಶೀರ್ವಾದ ಇತ್ತು, ಯಾಕೋಬನಲ್ಲಿ ಆಶೀರ್ವಾದ ಇತ್ತು. ಈ ಯಾಕೋಬನಲ್ಲಿ ಆಶೀರ್ವಾದ, ಆ ಮೇಲಂಗಿ, ಆ ಅಂಗಿ ಯಾರು? ಅದು ಕ್ರಿಸ್ತನ ಆತ್ಮ. ಕರ್ತನ ಆತ್ಮ ನಮ್ಮಲ್ಲಿರುವುದಾದರೆ ಆತನ ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸಾವು ಬರೋದಕ್ಕಿಂತ ಮುಂಚೆ ಆ ಯೇಸುವನ್ನು ನೋಡದೆ, ಯೇಸುವನ್ನು ಪವಿತ್ರಾತ್ಮ ಧರಿಸಿಕೊಳ್ಳದೆ, ಯೇಸು ಕ್ರಿಸ್ತನ ಆತ್ಮ ಧರಿಸಿಕೊಳ್ಳದೆ ಈ ಲೋಕದ ಯಾತ್ರೆ ಮುಗಿಸಬಾರ್ದು. ಆ ಯೇಸುವಿನ ಆತ್ಮ ಹೊಂದಿದ ಮೇಲೆ ಭಕ್ತರಾಗ್ತೀವಿ. ಭಕ್ತರು ಯಾವಾಗ ಆಗ್ತಾರೆ? ಯೇಸು ಕ್ರಿಸ್ತನ ಆತ್ಮ ನಮ್ಮ ಮೇಲೆ ಬರೋದು, ಆವಾಗ ನಾವು ಭಕ್ತರಾಗ್ತೀವಿ. ಅದಾಗೆ ಆ ಯೇಸುವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸಾವು ಬರೋದಕ್ಕಿಂತ ಮುಂಚೆಯೇ ನಾವು ಯೇಸುವನ್ನು ನೋಡಬೇಕು. ಮತ್ತು ನಾವು ನೋಡ್ತೇವೆ ಗೊತ್ತಾ, ಅವತ್ತಿನ ದಿವಸ ಏನು ಗೊತ್ತಾ, ಇಸಾಕನು ತನ್ನ ಮಗನಾದ ಯಾಕೋಬನನ್ನು ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ಆದಿಕಾಂಡ 27 ನೋಡ್ತೀವಿ ಗೊತ್ತಾ. ತನ್ನ ಮಗನಾದ ಯಾಕೋಬನಿಗೆ ಆಶೀರ್ವಾದ ಮಾಡುವಾಗ ಆ ಆಶೀರ್ವಾದ ಹ್ಯಾಂಗಿತ್ತು ಗೊತ್ತಾ, ಇಲ್ಲಿ ಬರೆದು, ನನ್ನ ಮಗನ ಸುವಾಸನೆ ಯೆಹೋವನು ಆಶೀರ್ವದಿಸಿದ ಹೊಲದ ವಾಸನೆ ಅಂತಿದೆ. ಹಾಲೆಲೂಯಾ. ಯಾಕೋಬನ ತಾಯಿ ಏನು ಮಾಡಿದಳು ಗೊತ್ತಾ, ಅವನಿಗೆ ಕುರಿವೇಷ ಹಾಕಿದಳು. ಕುರಿವೇಷ ಹಾಕಿ ತಗೊಂಡು ಒಯ್ದು ಸಾಯುವಂಥ ಸಂದರ್ಭದಲ್ಲಿ ಏನು ಗೊತ್ತಾ, ಇಸಾಕನ ಮುಂದೆ ನಿಲ್ಲಿಸಿದಾಗ ಯಾಕೋಬನ ಮೈಯನ್ನು ಮುಟ್ಟಿ ನೋಡಿದಾಗ ವಾಸನೆ ಏನು ಬರ್ತಿತ್ತು ಗೊತ್ತಾ, ಯೇಸುವಿನ ವಾಸನೆ ಬರ್ತಾಯಿತ್ತು, ಸಿಲುಬೆಯ ವಾಸನೆ ಬರ್ತಾಯಿತ್ತು. ಅಯ್ಯೋ, ನನ್ನ ಮಗನ ಸುವಾಸನೆ, ಇದು ಯೆಹೋವನ ಆಶೀರ್ವಾದ ಮಾಡಿದ ಹೊಲದ ವಾಸನೆ, ಯೆಹೋವನ ಆಶೀರ್ವಾದ ಮಾಡಿದಂಥ ಯೇಸುವಿನ ಆಶೀರ್ವಾದ ಅವನ ಮೇಲೆ ಇತ್ತು. ವಾಸನೆ ನೋಡಿದ. ಹಾಲೆಲೂಯಾ. ಇವತ್ತಿನ ದಿವಸ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ, ನಾವು ಕ್ರಿಸ್ತನ ವಾಸನೆಯಾಗಿದ್ದೇವೆ, ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಮ್ಮಲ್ಲಿ ಯಾರು ವಾಸನೆ ಇರಬೇಕು? ಕ್ರಿಸ್ತನ ವಾಸ್ಯ. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಆವತ್ತಿನ ದಿವಸ ತನ್ನ ಮಗನ ಆ ಅಂಗಿಯನ್ನು ನೋಡಿದ, ಮೇಲಂಗಿಯನ್ನು ನೋಡಿದ, ವಾಸನೆ ಅಂತ, ನನ್ನ ಮಗನ ಸುವಾಸನೆ. ನನ್ನ ಮಗನು ಜೀವದಿಂದ ಇದ್ದಾನೆ, ಅವನು ಯಾವಾಗಲೂ ಜೀವವಾಗಿ ಇದ್ದಾನೆ. ಸುವಾಸನೆ, ಸುವಾರ್ತೆಯ ವಾಸನೆ ಅವರ ಜೀವಮಾನದಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಸಾವು ಬರೋದಕ್ಕಿಂತ ಮುಂಚೆಯೇ ಸುವಾರ್ತೆಯ ವಾಸನೆ ಇರಲಿ.
ಸುವಾರ್ತೆ ನಿಮ್ಮ ಬಾಯಾಗಿಂದ ಬರಲಿ, ಯೇಸುವಿನ ವಾಕ್ಯ ನಿಮ್ಮ ಬಾಯಾಗಿಂದ ಬರಲಿ. ಇದು ವಾಸನೆ. ಕ್ರೈಸ್ತರೇ, ನೀವು ನೋಡಿದಾಗ ವಾಸನೆ ಬರಬೇಕು, ದುರ್ವಾಸನೆ ಎಲ್ಲ. ಕ್ರಿಸ್ತನ ಸುವಾರ್ತೆ ನಿಮ್ಮ ಜೀವಮಾನದಲ್ಲಿರಬೇಕು, ಪವಿತ್ರಾತ್ಮನ ವಾಸನೆ ನಿಮ್ಮ ಜೀವಮಾನದಲ್ಲಿರಬೇಕು. ಅದಕ್ಕೆ ಇವತ್ತು ಸಾವು ಬರೋದಕ್ಕಿಂತ ಮುಂಚೆಯೇ ಇದನ್ನು ಧರಿಸಿಕೊಳ್ಳಲಿಕ್ಕೆ ದೇವರು ನಿಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ.